ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಹಲೋ ಹಲೋ. ಓ ಹಾಯ್. ಹಾಯ್. ಏ ಹಾಯ್ ಭಾಗ್ಯ. ಹಾಯ್ ಹಾಯ್ ಭರತ್. ಎಲ್ಲಿ ಸೌಟ್ ಕೊಟ್ಬಿಟ್ಟಿದ್ದಾರೆ ಕೈಗೆ? ನಮ್ಮ ಅಡಿಗೆ ಮನೆನೂ ಬಿಟ್ಟಿಲ್ವಾ ನೀವು ರೊಮ್ಯಾನ್ಸ್ ಮಾಡಕ್ಕೆ? ಹಾಯ್. ಹಾಯ್. ಇದೇನಿದು ಭಾಗ್ಯ ಮತ್ತೆ ಭರತ್? ಅಲ್ಲ ಎಲ್ಲರೂ ಲವರ್ಸು, ಪಾರ್ಕು, ಸಿನಿಮಾ, ಮಾಲ್ ಅಂತೆಲ್ಲ ಸುತ್ತಾಡ್ತಾ ಇರ್ತಾರೆ. ನೀವು ನಮ್ಮ ಒಗ್ಗರಣೆ ಡಬ್ಬಿ ಅಡಿಗೆ ಮನೆನೂ ಬಿಟ್ಟಿಲ್ವಲ್ಲ, ಏನಿದೆ ಆಕ್ಚುಲಿ ನಂಗೆ? ಯಾಕೆಂದ್ರೆ ಅವರಿಬ್ರು ಇನ್ನೂ ಲವರ್ಸ್ ಇರ್ತಾರೆ, ಪಾರ್ಕ್ ಅಲ್ಲಿ ಲವ್ ಮಾಡ್ತಾರೆ. ನಾವಿಬ್ರು ಮದ್ವೆ ಆಗಿದೀವಲ್ಲ, ಅಡಿಗೆ ಮನೆನೇ ಈಗ ಲವ್ ಸ್ಪಾಟ್. ಓಕೆ. ಅಲ್ಲ ಇನ್ನೊಂದೇನು ಗೊತ್ತಾ, ಇವತ್ತು ಪಾರ್ಕ್ ಯಾವ್ದು ಖಾಲಿ ಇರಲ್ಲ, ಸೊ ನಾವು ಅಡಿಗೆ ಮನೆನೇ ಬೆಟರ್ ಅಂತ. ಸೂಪರ್. ಎಲ್ಲದಕ್ಕಿಂತ ಮುಂಚೆ ವಿಶಿಂಗ್ ಯು ಬೋತ್ ಅ ವೆರಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಒಟ್ಟಿಗೆ ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ. ಥ್ಯಾಂಕ್ ಯು. ಒಗ್ಗರಣೆ ಡಬ್ಬಿಯಲ್ಲಿ ಇಂದಿನ ರುಚಿಕರ ಅಡುಗೆಗಳು: ಕಾಶಿ ಹಲ್ವಾ, ಬೀಟ್ರೂಟ್ ಬೋಂಡಾ, ಕ್ಯಾಪ್ಸಿಕಮ್ ಮಸಾಲಾ ಕರಿ, ಸೋರೆಕಾಯಿ ಡಾಲ್ ರೊಟ್ಟಿ. ಸೊ ನಮ್ಮ ವೀಕ್ಷಕರಿಗೆಲ್ರಿಗೂ ಮೊದಲನೇದಾಗಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಸಂಚಿಕೆನ ಇವತ್ತು ಶುರು ಮಾಡ್ತಾ ಇದ್ದೀನಿ. ನಿಮ್ಗೂ ಕೂಡ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ, ಇವತ್ತು ನಮ್ ಜೊತೆಗೆ ಮದ್ವೆ ಆಗಿ 2 ವರ್ಷ ಆದ್ರೂ ಕೂಡ ತುಂಬಾನೇ ಮುದ್ದಾಗಿ ತುಂಬಾನೇ ರೊಮ್ಯಾಂಟಿಕ್ ಆಗಿರುವಂತಹ ಭಾಗ್ಯ ಮತ್ತೆ ಭರತ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರ ಲವ್ ಹೇಗೆ ಸ್ಟಾರ್ಟ್ ಆಯ್ತು, ಎಲ್ಲಿ ಮೀಟ್ ಆದ್ರು ಎಲ್ಲ ತಿಳ್ಕೊತೀನಿ. ಹಾಗೆ ನೀವು ಕೂಡ ಒಂಚೂರು ನಿಮ್ಮ ಫ್ಲಾಶ್ ಬ್ಯಾಕ್ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಓಕೆ ಭಾಗ್ಯ ಅಂಡ್ ಭರತ್, ನಿಮ್ಮಿಬ್ಬರು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಫ್ಲಾಶ್ ಬ್ಯಾಕ್ ಹೊಟ್ಟೋಗ್ತಾರೆ. ಸೊ ನಿಮ್ಮಿಬ್ಬರದು ಲವ್ ಮ್ಯಾರೇಜ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಎಷ್ಟು ವರ್ಷದ ಲವ್? ಅವೆಲ್ಲ ಹೇಳ್ಬೇಕಾ? ಮರ್ತೋಗಿದ್ಯಾ? ಇಲ್ಲ ಮರ್ತೋಗಿಲ್ಲ, ಕೆಲವೊಂದು ಲೆಟ್ ಇಟ್ ಬಿ ಕಾನ್ಫಿಡೆನ್ಷಿಯಲ್ ಅನ್ಕೊಂಡಿದ್ವಿ. ಮದ್ವೆನಾಗಿದೆ, ಇನ್ನೇನ್ ಕಾನ್ಫಿಡೆನ್ಷಿಯಲ್, ಪರವಾಗಿಲ್ಲ ಹೇಳಿ. ನೀನೇ ಸ್ಟಾರ್ಟ್ ಮಾಡ್ಬೋದು. ಓಕೆ. 10 ವರ್ಷದಿಂದ ನಾವಿಬ್ರು ಪರಿಚಯ, ಜೊತೆಗೆ ಓದಿದೀವಿ. ಇವ್ರು ಆಕ್ಚುಲಿ ನನ್ಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು. ನನ್ ಹಿಂದೆ 3 ವರ್ಷ ಪಾಪ ಓಡಾಡ್ತಾ ಇದ್ರು ಹೀಗೆ ರೋಸ್ ಹಿಡ್ಕೊಂಡು. ಸೊ ನಾನು ಇರ್ಲಿಲ್ಲ. ಅಲ್ಲ ಒಂದ್ ವಿಷಯ ಏನಂತಂದ್ರೆ, ನಾನು ರೋಸ್ ಹಿಡ್ಕೊಂಡು ಹಿಂದೆ ಓಡ್ತಾ ಇದ್ದೆ ನಿಜ, ಬಟ್ ಇವ್ರು ಮುಂದೆ ಹೋದಕ್ ತಾನೇ ನಾನು ಹಿಂದೆ ಹೋಗ್ತಾ ಇದ್ದೀನಿ. ಬನ್ನಿ ಹಿಂದೆ ಹಿಂದೆ ಅಂತ ಅವರೇ ಸಿಗ್ನಲ್ ಕೊಟ್ಟಿದ್ದ. ಸೊ ಆಮೇಲೆ ತಿರುಗಿ ನೋಡ್ಬಿಟ್ಟು ಓಕೆ ಅಂತ ಹೇಳ್ದೆ. ಸೊ ಜೊತೆಗೆ ಒಟ್ಟಿಗೆ ನಾವು ರೇಡಿಯೋ ಸ್ಟೇಷನ್ ಅಲ್ಲಿ ವರ್ಕ್ ಮಾಡಿದೀವಿ. ಸೂಪರ್ ದಂಪತಿಗಳು ಅಂತ ಶೋ ಬೇರೆ. ಅಲ್ಲಿ ಕಾಲ್ ಮಾಡಿದವ್ರೆಲ್ಲ ನನ್ಗೆ ಕೇಳೋರು, ನೀವಿಬ್ರು ನಿಜವಾದ ಕಪ್ಪಲ್ಲ ಅಂತ ಕೇಳೋ, ಮದ್ವೆ ಆಗಿದ್ಯಾ ನಿಮ್ಗೆ ಅನ್ನೋರು. ನಮ್ಗೇನ್ ಮದ್ವೆ ಆಗಿರ್ಲಿಲ್ಲ. ವೆರಿ ನೈಸ್. ಬಹುಶಃ ಮೋಸ್ಟ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಪ್ರಪೋಸ್ ಮಾಡಿದ್ ಹೇಗೆ ಅಂತ, ಒಂದು ಆ ಕಡೆಯಿಂದ ಒಂದು ಹೆಸರುಘಟ್ಟ ಹತ್ರ ಯಾವ್ದೋ ಒಂದು ಅಟ್ಮಾಸ್ಫಿಯರ್ ಅನ್ಕೊಳ್ಳಿ, ಆ ಕಡೆಯಿಂದ ಒಂದು ಎಮ್ಮೆನೋ ಗುಳಿನೋ ಬರ್ತಾ ಇದ್ರೆ, ಇವಳು ಮರ ಹತ್ರ ನಿಂತಿದ್ದಾಳೆ. ನಾನು ಲವ್ ಮಾಡ್ತೀಯ ಇಲ್ವಾ ಅಂತ ಕೇಳ್ತಾ ಇದೀನಿ. ಇವಳು ಓಡೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೀನು ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಕರ್ಕೊಂಡು ಆ ಗುಳಿನ ಸೇವ್ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಐ ಆಮ್ ನಾಟ್ ಗೋಯಿಂಗ್ ಟು ಸೇವ್ ಅಂತ ಹೇಳಿದೀನಿ. ದೆನ್ ಶಿ ಸೆಡ್ ಓಕೆ. ಅದೊಂದು ಇನ್ಸಿಡೆಂಟ್ ನನ್ಗೆ ಈಗ್ಲೂ ನೆನಪಿದೆ. ಐ ಬಿ ಆಲ್ವೇಸ್ ಟೆಲಿಂಗ್ ಹಿಮ್. ಅದೇ ಅಲ್ಲೊಂದು ನನ್ಗೆ ಸಿಕ್ಕಾಪಡೆ ಭಯ, ಹಸು ಅಂದ್ರೆ ತುಂಬಾ ಭಯ ನನಗೆ. ಅಲ್ಲಿ ನೋಡಿದ್ರೆ ಗೂಳಿ ಬರ್ತಾ ಇದೆ. ನಾನು ಅಯ್ಯೋ ಹಿ ಇಸ್ ಟೆಲಿಂಗ್ ಲೈಕ್ ಸೇ ಎಸ್ ಆರ್ ಎಸ್ ಐಲ್ ಗೋ ಅಂತ. ಅವ್ರು ಹೊಟ್ಟೋಗ್ಬಿಟ್ರೆ ನಾನೇ ಹೇಗ್ ಹೋಗ್ಲಿ ಮನೆಗೆ? ಓಕೆ. ಇದೇ ತರ ನಿಮ್ಮನ್ನ ಗೋವಾಗೂ ಕರ್ಕೊಂಡು ಹೋಗಿ ಇದೇ ತರ ಏನೋ ಒಂದು ಆಕ್ಚುಲಿ ಇನ್ಸಿಡೆಂಟ್ ಆಗಿತ್ತು ಅಂತ ನನ್ಗೆ ಗೊತ್ತು. ಬಟ್ ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಇಬ್ರು ಬ್ಯೂಟಿಫುಲ್ ಕಪಲ್ ನಮ್ ಜೊತೆಗಿದ್ದೀರಾ. ಸೊ ನಿಮ್ಮ ಬೆಸ್ಟ್ ಯಾವ ರೆಸಿಪಿಯನ್ನ ಇವತ್ತು ಎಲ್ರಿಗೂ ಹೇಳ್ಕೊಡ್ತಾ ಇದ್ದೀವಿ? ನನ್ಗೆ ಆಕ್ಚುಲಿ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ, ಇವ್ರಿಗೆ ಖಾರ ಅಂದ್ರೆ ತುಂಬಾ ಇಷ್ಟ. ಸೊ ನಾನ್ ಫಸ್ಟ್ ಸ್ವೀಟ್ ಮಾಡ್ಲಾ? ಸ್ವೀಟ್ ಖಂಡಿತವಲ್ಲ ಮಾಡು. ಸೊ ಇವತ್ತು ಪ್ರೇಮಿಗಳ ದಿನಾಚರಣೆ ಅಲ್ವಾ, ಸೊ ಇವತ್ತು ಕಾಶಿ ಹಲ್ವಾ ಮಾಡ್ತೀನಿ. ಅದು ಕಾಸ್ಟ್ಲಿ ಹಲ್ವಾ? ಶುರು ಮಾಡೋಣ. ಕಾಸ್ಟ್ಲಿ ಒಳ್ಳೆ, ಯಾಕಂದ್ರೆ ತುಂಬಾ ಡ್ರೈ ಫ್ರೂಟ್ಸ್ ಹಾಕ್ಬೇಕು. ಓಕೆ ಶುರು ಮಾಡೋಣ. ಸೊ ಕಾಶಿ ಹಲ್ವಾ ಮಾಡೋದಕ್ಕೆ ನೀವ್ ಹೇಳ್ದಂಗೆ ಕಾಸ್ಟ್ಲಿ ಹಲ್ವಾ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಬೂದ್ಗುಂಬಳಕಾಯಿ, ಏಲಕ್ಕಿ ಪುಡಿ, ಸಕ್ಕರೆ, ಕೇಸರಿ ಕಲರ್, ತುಪ್ಪ, ಕೊಬ್ಬರಿ ತುರಿ, ಪಿಸ್ತಾ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಹಾಲು. ಓಕೆ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ, ಶುರು ಮಾಡೋಣ. ಫಸ್ಟ್ ಪ್ರಾಸೆಸ್. ಈಗ ಒಂದು ಪ್ಯಾನ್ ಕೊಟ್ಬಿಟ್ರೆ ನನ್ಗೆ. ಸೊ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಎಲ್ಲ ನನ್ನ ಫೇವರೇಟ್ ಐಟಮ್ಸ್ ಇದೆ. ಇದನ್ನ ನಾವು ಹೋಗಿ ಬರ್ತಾ ತಿನ್ನುವಂತ ಐಟಮ್ಗಳು ಅಲ್ವಾ. ಸೊ ಇದನ್ನ ಇವ್ರಿಗೆ ಈಗ ಕೊಟ್ಟು ಖರ್ಚು ಮಾಡ್ಬೇಕಾ ಭಾಗ್ಯ? ಇದೇನಿದು?
ಬೂದ್ಗುಂಬಳಕಾಯಿ. ಸೊ ಆಲ್ಮೋಸ್ಟ್ ಆ ಗ್ರೀನ್ ಎಲ್ಲ ಹಾಗೆ ಇದೆ ಅಲ್ವಾ? ಒಂಚೂರು ಹಾಗೆ ಇದ್ರೆ ಚೆನ್ನಾಗಿರುತ್ತೆ. ಏನಂದ್ರೆ ಸ್ವಲ್ಪ ಕಾಯಿ ಇರೋದು ಒಂದೊಂದ್ಸರಿ ಬೂದ್ಗುಂಬಳಕಾಯಿ ತುಂಬಾ ಕಾಯಿ ಇರೋದಿರುತ್ತೆ, ಇಲ್ಲ ಅಂದ್ರೆ ತುಂಬಾ ಜ್ಯೂಸಿ ಇರುತ್ತೆ, ತುಂಬಾ ನೀರಿರುತ್ತೆ. ಹೌದು. ಆ ತರದ್ದು ಓಕೆ, ಈ ತರದಾದ್ರೂ ಓಕೆ. ಅದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಇನ್ನೊಂದು ವೇಸ್ಟ್ ಮಾಡಬಾರ್ದಲ್ವಾ? ಇವರು ಕೊಬ್ಬರಿ ತುರಿದ್ರು ಹಾಗೆ ಬ್ರೌನ್ ಕಲರ್ ಎಲ್ಲ ಬಂದಿರುತ್ತೆ ಸ್ವಲ್ಪ ಜಾಸ್ತಿ. ಓಕೆ, ಈಗ ಹಾಲು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಲು ಸಾಫ್ಟ್ ಆಗಿದೆ. ಹೌದು. ತುಪ್ಪ ಹಾಕ್ಬಿಡ್ತೀನಿ ಈಗ. ಹಾಲು ತುಪ್ಪ ಕರೆಕ್ಟ್ ಕಾಂಬಿನೇಷನ್ ಅನ್ಸುತ್ತಲ್ಲ? ಹಾಲು ಜೇನು, ಹಾಲು ತುಪ್ಪ, ಹಾಲು ಸಕ್ಕರೆ. ಖಂಡಿತ. ನಾನು ಹೇಳಿದ ನಮ್ಮಿಬ್ರ ಬಗ್ಗೆ. ನನಗೆ ಹಾಲು ಜೇನು ಫಿಲ್ಮ್ ತುಂಬಾ ಇಷ್ಟ. ನನ್ನ ಫೇವ್ರೇಟ್ ಕೂಡ ರೀ. ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ಸುತ್ತೆ ಚಿತ್ರ ನೋಡ್ತಾ ಇದ್ರೆ. ರಾಜ್ಕುಮಾರ್ ಅವ್ರು ಮಾತ್ರ ಸೂಪರ್. ಡೆಫಿನೆಟ್ಲಿ. ಬಾಣ್ಲಿ ಬೇಕು. ಇನ್ನೊಂದು ಬಾಣ್ಲಿ ಕೊಡ್ಲಾ? ತುಪ್ಪ ಹಾಕ್ತಾ ಇದ್ದಾರೆ. ಅದರ್ವೈಸ್ ತಿನ್ನೋದು ಅಂದ್ರೆ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ. ನನಗೆ ತಲೆ ತಿನ್ನೋದು ಅಂತ. ತಲೆ ತಿನ್ನೋದಲ್ಲ, ಊಟ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ. ನನ್ಗೆ ಅದು ಸ್ವೀಟ್ಸ್ ಅಂದ್ರೆ ಮಾತ್ರ ತುಂಬಾ ಇಷ್ಟ. ಸೊ ದ್ರಾಕ್ಷಿ ಹಾಕಲ್ವಾ ಇದಕ್ಕೆ? ಹಾಕ್ತೀನಿ. ಹಾಕ್ತೀರಾ? ಯಾಕಂದ್ರೆ ದ್ರಾಕ್ಷಿ ಬೇಗ. ಹೌದು. ಸೊ ಬೂದ್ಗುಂಬಳಕಾಯಿ ಹಾಲು ಸಾಫ್ಟ್ ಆಗಿದೆ. ಸೊ ಸಕ್ಕರೆ ಆಡ್ ಮಾಡ್ತಾ ಇದ್ದೀರಾ? ಓಕೆ. ಬೂದ್ಗುಂಬಳಕಾಯಿ ಹಸಿ ವಾಸನೆ ಹೋಗ್ಬೇಕು, ಅದು ಮೆತ್ತಗಾಗ್ಬೇಕಲ್ವಾ? ಈಗ ಏಲಕ್ಕಿ ಪುಡಿ ಹಾಕ್ತಾ ಇದೀನಿ. ಡ್ರೈ ಫ್ರೂಟ್ಸ್ ಹಾಕೋಣ? ಹಾಕ್ಲಾ? ಥ್ಯಾಂಕ್ ಯು, ನೀವು ಕೂಡ ಹೆಲ್ಪ್ ಮಾಡಿದ್ರಿ. ಇಟ್ಸ್ ಓಕೆ. ಸೊ ಫೈನಲಿ ಟಾಪಿಂಗ್ಗೆ ಎಷ್ಟು ಫ್ಯಾಟ್ ಕಂಟೆಂಟ್ ಇದೆ, ಅದು ದೇಹಕ್ಕೆ ಬೇಕಾಗುತ್ತೆ. ಕಾಯಿ ತುರಿ, ಕೊಬ್ಬರಿ ಇದೆ, ಡ್ರೈ ಫ್ರೂಟ್ಸ್ ಇದೆ. ಕೊಬ್ಬರಿ ಹಾಕ್ತಾ ಇದ್ದೀರಾ, ಸೊ ಅದು ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಸೊ ಅಶ್ವಿನಿ, ಇಟ್ ವಾಸ್ ರೆಡಿ. ಸರ್ವಿಂಗ್ ಬೌಲಲ್ಲಿ ಹಾಕ್ಬಿಟ್ಟು. ಸ್ವೀಟ್ ಇಸ್ ಡನ್. ಇದು ಆಫ್ ಮಾಡ್ಬಿಡ್ಲಾ? ಆಫ್ ಮಾಡೋಣ. ಆಗಿದೆ ಅಲ್ವಾ? ಆಗಿದೆ. ಗಮ್ ಅಂತ ಇದೆ. ಪಕ್ಕದ ಮನೆಯವ್ರಿಗಾಗಲೇ ವಾಸನೆ ಬಂದಿದೆ. ಸೊ ಈಗ ಅದನ್ನ ಬೌಲಿಗೆ ಶಿಫ್ಟ್ ಮಾಡೋ ಅಷ್ಟ್ರಲ್ಲಿ ನಾನು ಅವಾಗ್ಲೇ ಕೇಳಿದಂತ ಒಂದು ಪ್ರಶ್ನೆ, ಇಬ್ರು ಕೂಡ ಹೆಂಗೆ ಕಾನ್ವರ್ಸ್ ಮಾಡಿದ್ರಿ ಅಂತ ಪ್ರಪೋಸ್ ಮಾಡ್ಬೇಕಾರೆ ಇವಾಗ ಒಂಚೂರು ನಮಗೆ ಮಾಡಿ ತೋರಿಸ್ಬೇಕು. ವಿತ್ ಆಕ್ಷನ್? ವಿತ್ ಮೊಬೈಲ್? ವಿತ್ ಆಕ್ಷನ್ ಏನೋ ಡೈರೆಕ್ಟ್ ಎನಿಥಿಂಗ್. ಯಾ ಶೋರ್, ತಗೊಳ್ಳಿ. 1 2 3 ಗೋ. ಹಲೋ. ಹಲೋ ಭಾಗ್ಯ ಅವರೇ, ನಾನು ಭರತ್ ಮಾತಾಡ್ತಾ ಇದ್ದೀನಿ. ಹೇಳೋ. ಅಂದ ಹಾಗೆ ನನಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ. ಹೌದಾ? ಅದಕ್ಕೆ ನಾನು ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಪ್ರಪೋಸ್ ಮಾಡಿದವ್ರಿಗೆ ಒಂದು ಟೈಮ್ ಚಪ್ಪಲಿ ತೋರಿಸಿದ್ದೆ, ಒಂದ್ಸರಿ ಇನ್ನೊಂದೇನೋ ತೋರಿಸಿದ್ದೆ. ಅವೆಲ್ಲ ಗೊತ್ತಿದೆಯಾ ನಿಮಗೆ ಮ್ಯಾಟ್ರು? ಇಲ್ಲ, ಅದೆಲ್ಲ ನನಗೆ ಎಲ್ಲ ಗೊತ್ತಿದೆ. ಬಟ್ ಸ್ಟಿಲ್ ಐ ಲವ್ ಯು. ನನ್ನ ಹೀಲ್ ಸೈಜ್ ಏನು? ಐ ಲವ್ ಯು. ಹಲೋ, ವಾಟ್ ಆರ್ ಯು ಟೆಲಿಂಗ್? ಹೀಗೆ ಮಾತಾಡಿದ್ರು ಅವರು, ನಾನು ಹೀಗೆ ಮಾತಾಡಿದ್ದೆ. ತಗೊಳ್ಳಿ. ಕಾಶಿ ಹಲ್ವಾ ರೆಡಿ ಇದೆ. ಸೊ ದಂಪತಿಗಳು ಟೇಸ್ಟ್ ಮಾಡ್ಬೋದಾ? ಎಸ್. ನೀವಿಬ್ರು ಎಷ್ಟು ಸ್ವೀಟ್ ಆಗಿದ್ದೀರೋ ಅಷ್ಟೇ ಸ್ವೀಟ್ ಆಗಿ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿರುವಂತ ಫಸ್ಟ್ ರೆಸಿಪಿ. ಸೊ ಆಲ್ರೆಡಿ ಪ್ರೂವ್ಡ್. ಥ್ಯಾಂಕ್ ಯು. ಕಾಶಿ ಹಲ್ವಾ ಮಾಡುವ ವಿಧಾನ: ಒಂದು ಬಾಣಲಿಗೆ ಮೊದಲೇ ತುರಿದ ಬೂದಕುಂಬಳಕಾಯಿ ಹಾಗೂ ಹಾಲನ್ನು ಹಾಕಿ ಕುದಿಸಿ, ನಂತರ ಅದಕ್ಕೆ ತುಪ್ಪ, ಸಕ್ಕರೆ, ಏಲಕ್ಕಿ, ಕೇಸರಿ ಇವೆಲ್ಲವನ್ನು ಹಾಕಿ ಕಲಸಿ. ಮತ್ತೊಂದು ಬಾಣಲಿಯಲ್ಲಿ ತುಪ್ಪದಿಂದ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವೆಲ್ಲವನ್ನು ಹಾಕಿ ಹುರಿದುಕೊಳ್ಳಿ. ನಂತರ ಅದನ್ನು ಬೂದಕುಂಬಳಕಾಯಿ ಮಿಶ್ರಣಕ್ಕೆ ಹಾಕಿ ಕಲಸಿ ಕುದಿಸಿ. ಕೊನೆಗೆ ಕಾಯಿ ತುರಿ ಹಾಕಿ ಅಲಂಕರಿಸಿ. ಈಗ ಸವಿಯಾದ ಕಾಶಿ ಹಲ್ವಾ ಸವಿಯಲು ಸಿದ್ಧ. ನೆಕ್ಸ್ಟ್ ರೆಸಿಪಿ ಹೇಳ್ತೀನಿ ಅಶ್ವಿನಿ ಅಂತ. ವಾಟ್ಸ್ ದ ನೆಕ್ಸ್ಟ್ ರೆಸಿಪಿ? ಸೊ ಈಗ ನಾನು ಬೀಟ್ರೂಟ್ ಬೋಂಡಾ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಅಲ್ಲಿ ಬೋಂಡಾ ಮಾಡಕ್ಕಾಗುತ್ತಾ? ಅಲ್ಲ ರೀ, ಇವ್ರು ಬೇಬಿ ಕಾರ್ನ್ ಅಲ್ಲೇ ಬೋಂಡಾ ಮಾಡ್ತಾರೆ, ಬೀಟ್ರೂಟ್ ಅಲ್ಲಿ ಮಾಡದೇ ಇರ್ತಾರ? ಹೌದಾ? ಆ ಸ್ಟೋರಿ ಅಂತ ನೀವು ನಂಗೆ ಹೇಳಲೇಬೇಕು. ಓಕೆ, ಬಟ್ ಅದಕ್ಕಿಂತ ಮುಂಚೆ ಬೀಟ್ರೂಟ್ ಬೋಂಡಾ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಓಕೆ. ಬೀಟ್ರೂಟ್, ಚಿರೋಟಿ ರವೆ, ಮೆಣಸಿನಕಾಯಿ, ಕೊತ್ತಂಬರಿ, ಜೀರಿಗೆ, ಉಪ್ಪು, ಸೋಡಾ, ಕಡಲೆ ಬೀಜ, ಮತ್ತೆ ಅರಿಶಿನ, ಕರಿಬೇವು, ತೊಗರಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಶುರು ಮಾಡಿರುವ ಭಾಗ್ಯ. ಸೊ ಫಸ್ಟ್ ಪ್ರಾಸೆಸ್ ಏನು? ಈಗ
ಮೊದಲು ತೊಗರಿಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಇದು ಎಷ್ಟೊತ್ತಿಗೆ ಮುಂಚೆ ನೆನೆಸ್ಬೇಕು? ಇದೇನಂದ್ರೆ ಪೂರ್ತಿ ಸಾಫ್ಟ್ ಆಗ್ಬೇಕು. ಸಾಫ್ಟ್ ಆಗ್ಬೇಕು. Okay. ಗೊತ್ತಾಗತ್ತದ ಈ ತರ ಕಟ್ ಮಾಡಿದ್ರೆ ಈ ತರ ಪೀಸಸ್ ಆಗುತ್ತಲ್ಲ, ಅಲ್ಲಿವರೆಗೂ ನೆನೆಸಿಟ್ಕೊಂಡ್ರೆ ಸಾಕು. ಸಾಕು. ಇನ್ನೊಂದು 3 hours ಬೇಕಾಗತ್ತೆ. ಹೌದಾ? ಈಗ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಓಕೆ. ಬೋಂಡ ಅಲ್ವಾ? ಸೊ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಅಥವಾ ಪೂರ್ತಿ ಪೇಸ್ಟ್ ಆಗೋ ತರ? ಪೂರ್ತಿನೂ ಮಾಡ್ಕೋಬಹುದು, ಇಲ್ಲ ತರಿಯಾಗೂ ಮಾಡ್ಕೋಬಹುದು. ಬಟ್ ಏನಂದ್ರೆ ಅದು ಉಂಡೆ ಆಗ್ಬೇಕು. ಇಲ್ಲ ತುಂಬಾ ತರಿ ಆಗ್ಬಿಟ್ರೆ ಬಿಟ್ಕೊಂಡ್ಬಿಡತ್ತೆ. ಈ ತರಿ ಅಂತ ಇರ್ತಾರಲ್ಲ, ಆಕ್ಚುಲಿ ಏನಾಗಾದ್ರೆ ಅಂದ್ರೆ ಕೈಯಲ್ಲಿ ಈ ತರ ಮಾಡಿದ್ರೆ ತರಿ ಅನ್ಸುತ್ತೆ. ನೀವು ಹೇಳೋದು ಈ ಡಾಕ್ಟರ್ಸ್ ಬರ್ಕೊಡ್ತಾರಲ್ಲ, ಆ ರೀತಿ ಕೆಲವೊಂದು ವರ್ಡ್ಸ್ ಇರುತ್ತೆ ತರಿಯಾಗಿ. ಅಡ್ಗೆ ಮಾಡೋದ್ರಲ್ಲಿ ಏನು ಆತರ ಇಲ್ಲ. ಹಂಗೆ ಮಿಕ್ಸಿ ಜಾರ್ ಕೊಡ್ಲಾ? ಜಾರ್ ಬೇಕು. ಈಗ ತೊಗರಿ ಬೇಳೆನ 1 2 3 ಜನಕ್ಕೆ ಸಾಕ? 3 ಬೋಂಡ? 4 ಅಲ್ಲ, ಏನಾದ್ರು ಆನ್ ದಿ ವೇ ಏನಾದ್ರು ಗುಡ್ ನ್ಯೂಸ್ ಇದೆಯಾ? ಸದ್ಯಕ್ಕೆ ಏನೂ ಇಲ್ಲ. ಹಾಗಾದ್ರೆ 5 ಇರ್ಲಿ ಅಂತೀರ? ಅವಳಿ ಜವಳಿ ಹಾಗೆ ಸೋ ಸ್ವೀಟ್. ಓಕೆ, ಎಲ್ಲೋದೆ? ಆಗಿದೆ. ಸೊ ಯಾವ ತರ ಆಗ್ಬೇಕು? ಥಿಕ್ ಪೇಸ್ಟ್ ಆಗ್ಬೇಕಾ ಅಥವಾ? ಸೊ ಈಗ ಇದನ್ನ ಬೌಲಲ್ಲಿ ಹಾಕೊಳ್ತೇನೆ. Bowl ಮಿಕ್ಸ್ ಮಾಡ್ಕೋಬೇಕು. ಓಕೆ, ನಿಮ್ಗೊಂದು ಕಾಮಿಡಿ ಹೇಳ ಅಡಿಗೆ ಮನೆಯಲ್ಲಿ. ಹೇಳಿ. ಇವ್ರು ಅಡಿಗೆ ಮಾಡುವಾಗ ಯಾವಾಗಲೂ ಸ್ಲೋ ಮೋಷನ್ ಅಡಿಗೆ ಅಂತ ನಾನು ಹೇಳೋದು. ಯಾಕೆ? ಅಂದ್ರೆ ಎಲ್ಲ 2x 3x ಆ ಥರ ಇದ್ರೆ ಇವ್ರದ್ದು -2x -3x. ಫಸ್ಟ್ ಗ್ಲಾಸ್ ಬೌಲು ತೊಳೆದಿದ್ಯಾ ನೋಡೋದು 2 ನಿಮಿಷ, ಆಮೇಲೆ ಅದರೊಳಗೆ ನೀರು ಹಾಕ್ಬೇಕು ಅಂದ್ರೆ 2 ನಿಮಿಷ. ಈ ರೀತಿ ಪ್ರೋಸೆಸ್ ಇರುತ್ತೆ ಒಂದು. ಹೌದಾ? ಸೊ ಇಟ್ಸ್ ಸ್ಲೋ ಮೋಷನ್ ಅಡಿಗೆ ಅಂತ ಹೇಳೋದು. ಅಲ್ಲ, ಬರೀ ಅಡಿಗೆ ಮಾಡೋದ್ರಲ್ಲಿ ಸ್ಲೋ ಮೋಷನ್, ಎಲ್ಲ ವಿಷಯದಲ್ಲೂ ಹಂಗೇನಾ? ಇಲ್ಲಪ್ಪ, ತುಂಬಾ ಫಾಸ್ಟ್ ಇದಾರೆ. ಸ್ವಲ್ಪ ಜಾಸ್ತಿ ಆಯ್ತು. ಸೊ ಈಗ ಏನ್ ಗೊತ್ತಾ, ಬೀಟ್ರೂಟ್ ನ ತುರ್ದು ರುಬ್ಕೊಂಡಿದ್ದೀನಿ. ರುಬ್ಕೊಂಡ್ ಜೊತೆಗೆ ಅದು ನೀರು ಎಕ್ಸ್ಟ್ರಾ ಇರುತ್ತಲ್ಲ, ತೆಗೆದ್ ಬಿಡ್ಬೇಕು. ಬರೀ ಅದು ಜ್ಯೂಸ್ ಎಲ್ಲ ತೆಗೆದ್ಬಿಟ್ಟು ಉಳಿದಿರೋ ಅಂತ ಇದು. ಓಕೆ, ಬೀಟ್ರೂಟ್ ಹಾಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆ. ನನ್ ಮನೆಯಲ್ಲೂ ಹೀಗೆ ಮಾಡ್ತಿರ್ತೀನಿ ಗೊತ್ತಾ. ಹೌದಾ? ಅಯ್ಯೋ ಇರೋದೇ ಇಬ್ರು. ಸೊ ಇವ್ರೇನಂದ್ರೆ ನ್ಯೂಸ್ ಪೇಪರ್ ತಗೊಂಡು ಅಡ್ಗೆ ಮಾಡಿ ಓದ್ತಾ ಇರ್ತಾರಲ್ಲ, ನಾನು ಈ ತರ ಅಡ್ಗೆ ಮಾಡುವಾಗ ಹೇಳ್ತಾ ಇರ್ತೀನಿ, ಈಗ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ, ಆ ತರ. ಓ, ಹಸಿ ಮೆಣಸಿನ್ಕಾಯಿ ಎಷ್ಟು ಖಾರ ಬೇಕಾದ್ರೂ ಹಾಕೋಬಹುದು. ಅದು ಇವ್ರಿಗೆ ಜಾಸ್ತಿ ಖಾರ ಬೇಕು. ಬಟ್ ನಾವಿಬ್ರು, ನಿಮ್ಗೆ ಹೇಗೆ? ನನ್ಗೂ ಖಾರ ಇಷ್ಟ. ನನ್ಗೋಸ್ಕರ ಇವತ್ತು. ಅಲ್ಲ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದೊಂದ್ಸರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅಡಿಗೆ ಮಾಡ್ತಾರೆ. ಖಾರ ಪಲಾವ್ ಅದೆಲ್ಲ ಮಾಡ್ಬಿಟ್ಟು ಲಾಸ್ಟ್ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಗಿಕ್ರೆ ಹಾಕ್ಬಿಡ್ತಾರೆ. ಅದು ಜೀರಿಗೆ ಹಾಕ್ತಾ ಇದ್ದೀನಿ. ಆಕ್ಚುಲಿ ಜೀರಿಗೆ ಸ್ವಲ್ಪ ಹೆಚ್ಚು ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಅದಕ್ಕೆ ಜೀರಿಗೆ ನೀರೆಲ್ಲ ಕುಡಿತಾರೆ ಗೊತ್ತಾ, ಅಥ್ಲೀಟ್ಸ್ ಎಲ್ಲ ಕೆಲವರು. ಹೌದು. ಈಗ ಇದು ಕಡಲೆ ಬೀಜ, ಸ್ವಲ್ಪ ಇದನ್ನ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋದು. ಓ, ಇದು ಕಡಲೆ ಬೀಜನಾ? ಯಾಕೆ ಗೊತ್ತಿರಲಿಲ್ಲ, ಹೊಸ ವಿಷಯ. ಸುಮ್ಮನೆ ಹಿಂಗೆ ಕಾಲು ಇಳಿತಾ ಇರ್ತೀನಿ ನಾನು. ಬರೋದೇ ಇಲ್ಲ. ಚಿರೋಟಿ ರವೆ ಇದೇನಂದ್ರೆ ಗೊತ್ತಲ್ಲ, ಕ್ರಿಸ್ಪಿಯಾಗಿ ಬರೋದು. ಬೈಂಡಿಂಗ್ಗೋಸ್ಕರ ಹಾಕ್ತಾ ಇರೋದು, ಮತ್ತೆ ಕ್ರಿಸ್ಪಿನೆಸ್ ಬರುತ್ತಲ್ಲ ಸ್ವಲ್ಪ. ಹೌದು. ರಸ್ ಪೌಡರ್ ಕೂಡ ಯೂಸ್ ಮಾಡ್ತಾರೆ. ಅದಿಲ್ಲ ಅಂದ್ರೆ ಚಿರೋಟಿ ರವೆ. ಓಕೆ. ಸೋಡಾ. ಸೋಡಾ ಹಾಕೋದೇನಕ್ಕೆ ಅಡಿಗೆಗೆ? ಒಂದ್ ಸ್ವಲ್ಪ ಉಬ್ಬುತ್ತೆ ಅಂತ. ಅಂದ್ರೆ ಈಗ ಬೋಂಡಾ ಮಾಡಿದಾಗ ಅದ್ ಬೋಂಡಾ ತರ ಕಾಣ್ಬೇಕು ಅನ್ನೋ ಒಂದ್ ರೀಸನ್ಗೆ ಸ್ವಲ್ಪ ಸೋಡಾ ಹಾಕಿ. ಉಪ್ಪು, ಸ್ವಲ್ಪ ಅರಿಶಿನ, ಖಾರದ ಪುಡಿ. ಓಕೆ. ಈಗ ಕರಿಬೇವು ಸ್ವಲ್ಪ ಪೀಸ್ ಮಾಡಬೇಕು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡಾಯ್ತು. ಈಗ ಅದನ್ನ ನೀವು ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ಬೋಂಡಾ ಆದ್ರೆ ಎಣ್ಣೆಲಿ ಕರಿಯೋದು ಖಂಡಿತ. ಸೊ ಎಣ್ಣೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಕಾಯಕ್ಕಿಟ್ಬಿಡೋಣ. ಯಾವ್ದು ಎಣ್ಣೆ ನಾವು ಉಪಯೋಗಿಸ್ತಾ ಇರೋದು? ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಹೋ, ಇಮಾಮಿ ಆಯಿಲ್. ಈಗ ಇದಕ್ಕೆ ನೀರೇನೋ ಹಾಕೋದ್ ಬೇಡ, ಯಾಕೆಂದ್ರೆ ಬೀಟ್ರೂಟ್ ಅಲ್ಲಿ ತುಂಬಾ ನೀರಿರುತ್ತೆ. ಕರೆಕ್ಟ್. ಇನ್ನೊಂದು ತೊಗರಿ ಬೇಳೆ ನಾನು ರುಬ್ಕೊಂಡಿದ್ದೇನೆ, ಅದ್ರಲ್ಲೂ ನೀರಿನ ಅಂಶ ಇರುತ್ತೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣಲ್ಲ. ತುಂಬಾ ನೀರು ಇಳಿಸ್ತಾ ಇದೆಯಾ? ಹುಷಾರು. ಸೊ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಹೋ, ಕಣಕಣದಲ್ಲೂ ಶಕ್ತಿ ಇದೆ ಅಂತ. ಕಣಕಣದಲ್ಲೂ ಖಂಡಿತವಾಗ್ಲು. ಹೌದಾ?
ನೀವು ಸಾಮಾನ್ಯವಾಗಿ ಅಡಿಗೆ ಮಾಡುವಾಗ ಈ ತರ ಫುಲ್ ರೆಡಿಯಾಗಿ ಭರ್ಜರಿಯಾಗಿ ಈ ತರ ಹೆಂಗಸರೆಲ್ಲ ರೇಷ್ಮೆ ಸೀರೆ ಉಟ್ಕೊಂಡು ಅಡಿಗೆ ಮಾಡ್ತೀರಾ ಮನೇಲಿ? ನಮ್ಮ ಅಡಿಗೆ ಮನೇಲಿ ಯಾಕಂದ್ರೆ ನೋಡಿ ನೀವಿಬ್ರು ಈಗ ರೊಮ್ಯಾನ್ಸ್ ಮಾಡ್ಬೇಕು ಅಂತ ನಮ್ಮ ಅಡಿಗೆ ಮನೆನ ಸ್ವರ್ಗದ ತರ ಡೆಕೋರೇಟ್ ಎಲ್ಲ ಮಾಡಿದೀವಿ ಅಲ್ವಾ? ಸೊ ಒಂಥರ ಅಲ್ಲ ನಿಮಗ್ ಸ್ವರ್ಗ ಅಂತ ಖಂಡಿತ ಅನ್ಸಿರುತ್ತೆ ಇಷ್ಟೆಲ್ಲ ರೊಮ್ಯಾಂಟಿಕ್ ಸ್ಟೆಪ್ಸ್ ಎಲ್ಲ ಹಾಕಿದ್ಮೇಲೆ. ನಾನಂತೂ ಶಿವ ಪೂಜೆಯಲ್ಲಿ ಕಡಿ ಬಿಟ್ಟಂಗೆ. ಪ್ಲೀಸ್ ಹಾಕೊಂಡ್ಬಿಡಿ. ಅಂಡ್ ಸಾರಿ ಫಾರ್ ದ ಕಾಂಪ್ಲಿಮೆಂಟ್. ಶಿವ ಪೂಜೆಯಲ್ಲಿ ಕರಡಿ ಅಂತ ಹೇಳಿ ಕರಡಿಗೆ ಅವಮಾನ ಮಾಡಿದೆ, ಸಾರಿ. ಓಕೆ, ಪರವಾಗಿಲ್ಲ ಭರತ್, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ ವೈಫ್ ತುಂಬಾ ಸುಂದರವಾಗಿದ್ದಾರೆ ನಂಗೆ ಗೊತ್ತು, ಅದಕ್ಕೆ ನಾನು ಒಂದ್ ಸ್ವಲ್ಪ 2 ಕೋಟ್ ಮೇಕಪ್ ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸಿದ್ದೀರಾ ನೋಡಿ, ಇಂಡೈರೆಕ್ಟ್ ಆಗಿ ಹಿಂಗೆ ಕಾಂಪ್ಲಿಮೆಂಟ್ ತಗೊಳ್ಳೋದು. ಹೌದಾ? ಅಲ್ಲ ಆಕ್ಚುಲಿ ನಾನು ನನ್ನ ವೈಫ್ನ ಯಾಕೆ ಲವ್ ಮಾಡಿದೆ ಅಂತ ಗೊತ್ತಾ ನಿಮ್ಗೆ ವಿಷಯ? ಅಲ್ಲ ನನ್ಗೆ ಗೊತ್ತಿಲ್ಲಪ್ಪ, ಖಂಡಿತ ಇಲ್ಲ, ಗೊತ್ತಿಲ್ಲ. ಅವ್ರಿಗೆ ತುಂಬಾ ಅಡಿಗೆ ಬಗ್ಗೆ ನಾಲೆಡ್ಜ್ ಇತ್ತು, ಸೊ ಹಾಗಾಗಿ ನೀವು ಗೋವಾ ಕರ್ಕೊಂಡು ಹೋಗಿ. ಇಲ್ಲ ಅಡುಗೆ ಬಗ್ಗೆ ನಾಲೆಡ್ಜ್ ಇತ್ತಾ? ಹೌದು. ಯಾಕೆ ಅಡಿಗೆ ಮಾಡಕ್ಕೆ ಬರ್ತಾ ಇಲ್ಲ ಅಂತ ಡೌಟ್ ಅಂತನ? ಇಲ್ಲ, ಅಡಿಗೆ ಬಗ್ಗೆ ನಾಲೆಡ್ಜ್ ಅಂದ್ರೆ ಹೋಟ್ಲಲ್ಲಿ ಯಾವ ಹೋಟ್ಲ್ ಇದೆ ಬೆಂಗಳೂರಲ್ಲಿ, ಶಾಂತಿ ಸಾಗರಲ್ಲಿ ಇದೆ, ಉಪಹಾರಗಳಲ್ಲಿದೆ, ಎಲ್ಲ ನಾಲೆಡ್ಜ್ ಚೆನ್ನಾಗಿತ್ತು. ಸೊ ಇನ್ ದಟ್ ವೇ ನಾನು ಲವ್ ಮಾಡ್ಕೊಂಡು ಮದುವೆ ಆದೆ. ಆಮೇಲೆ ಗೊತ್ತಾಯ್ತು ಅವ್ಳಿಗೆ ನೂಡಲ್ಸ್ ಒಂದ್ ಮಾಡದ್ಬಿಟ್ಟು ಬೇರೆ ಯಾವ್ದು ಬರಲ್ಲ. ಸೂಪರ್. ಆಮೇಲೆ ಏನ್ ಮಾಡಿದ್ರಿ? ಇಷ್ಟು ಚೆನ್ನಾಗಿ ಅಡಿಗೆ ಮಾಡೋದ್ ಕಲ್ತ್ಬಿಟ್ರು? ಏನಿಲ್ಲ, ನಿಮ್ ಶೋ ನೋಡಕ್ ಸ್ಟಾರ್ಟ್ ಮಾಡಿದ್ವಿ ಅಂಡ್ ವಿ ಲರ್ನ್ಡ್ ಎ ಲಾಟ್. ಯಾಕೋ ತುಂಬಾ ಹತ್ತಿಸ್ತಾ ಇದೀರಾ. ಆಮೇಲೆ ಅವ್ರಿಗೆ ಅಡ್ಗೆ ಮಾಡಕ್ ಬರ್ತಿರ್ಲಿಲ್ಲ, ಸೊ ನೀವೇನೋ ಗೋವಾಗೆಲ್ಲ ಕರ್ಕೊಂಡ್ ಹೋಗಿದ್ರಂತೆ. ಕರ್ಕೊಂಡ್ ಹೋಗಿ ಅಲ್ಲೇನೋ ಎಲ್ಲ ಫುಲ್ ಬ್ರೈನ್ ವಾಶ್ ಎಲ್ಲ ಮಾಡಿ ಅಲ್ಲಿಂದ ಬಂದ್ಮೇಲೆ ಫುಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಂತೆ. ಅಲ್ಲಿ ಹೋಗಿದ್ವಾ? ಏನಕ್ಕೆ ಹೋಗಿದ್ರಿ ಫಸ್ಟ್ ಹೇಳಿ? ಹನಿಮೂನ್ಗೆ ಅಂತ ಹೋಗಿದ್ದು. ಓಕೆ, ಪಾಯಿಂಟ್ ಟು ಬಿ ನೋಟೆಡ್. ಎಲ್ಲ ಆಯ್ತು, 2 days ಆಯ್ತು. ಆಮೇಲೆ ಅದ್ ಏನೋ ಒಂದಿನ ಅಡ್ಗೆ ಮಾಡಕ್ ಬರಲ್ಲ ಅಂತ ಬಾಯಿ ಬಂದಂಗ್ ಬೈತಾ ಇದ್ದಾರೆ. ಅಲ್ಲಿ ಕರ್ಕೊಂಡು ಹೋಗಿ ಗೋವಾನಲ್ಲಿ ಅದನ್ನು ಎಷ್ಟು ಹತ್ಬಿಟ್ಟೆ ನಾನಂತ ಅವತ್ತೇ ಪ್ರಾಮಿಸ್ ಮಾಡಿದೆ, ಇಲ್ಲ ಖಂಡಿತವಾಗ್ಲೂ ಅಡುಗೆ ಮಾಡೋದು. ಕೆಲಸ ಬೆಂಗಳೂರಲ್ಲಿ ಮಾಡ್ಬೋದಿತ್ತಲ್ಲ, ಗೋವಾ ಕರ್ಕೊಂಡು ಹೋಗಿ ಏನ್ರಿ ಹಂಗೆಲ್ಲ ಮಾಡೋದು ನಮ್ಮ ಹುಡುಗಿ? ಆಮೇಲೆ ಅಲ್ಲೇ ಓಡೋಗ್ಬಿಟ್ಟಿದ್ರೆ ಅವ್ರ ಮನೆಗೆ. ಬೆಂಗಳೂರಲ್ಲಿ ಬೈದ್ರೆ ಅಮ್ಮನ ಮನೆಗೆ ಹೊಟ್ಟೋಗ್ತೀನಿ, ಗೋವಾ ಕರ್ಕೊಂಡು ಹೋಗ್ಬಿಟ್ಟು ಬೈದ್ರೆ ನಾನು ಒಬ್ಳೆ ವಾಪಸ್ ಬರೋದಿಲ್ವಲ್ಲ. ಇಲ್ಲ, ಆಕ್ಚುಲಿ ಅದು ಬೈದಿದ್ದಲ್ಲ, ಅದು ಹಿತವಚನ ಅಂತ ಹೇಳೋದು. ಯಾಕೆಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ದೊಡ್ಡ ವ್ಯಕ್ತಿನೇ ಅವರು ಮದುವೆ ಆದ ಮೊದಲನೇ ದಿನದಲ್ಲಿ ಕೂತ್ಕೊಂಡು ಹೆಂಡತಿಗೆ ಹೇಳಿದ್ರಂತೆ ಈ ತರ ಸಂಸಾರ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ. ನಾನು ಒಳ್ಳೇದು ಹೇಳಿದ್ದು, ಯಾಕಂದ್ರೆ ಕರೆಕ್ಟ್ ಆಗಿ ಅಡಿಗೆ ಹೇಗ್ ಮಾಡ್ಬೇಕು ಕಲ್ತ್ಕೊ ಅಂತ ಹೇಳಿದ್ರೆ ಹಿತವಚನ. ಖಂಡಿತ. ಸೊ ಯಜಮಾನ್ರು ಹೀಗೇನ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಫುಲ್ ಗಾಗಲ್ಸ್ ಎಲ್ಲ ಹಾಕೊಂಡು ಮನೇಲಿ ಜಸ್ಟ್ ನೀವು ಮಾಡ್ತಾ ಇದ್ರೆ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಇಷ್ಟೇ? ಖಂಡಿತ ಇಲ್ಲ. ಹೌದಾ? ಖಂಡಿತ ಇಲ್ಲ. ಆಕ್ಚುಲಿ ಅವರು ತುಂಬಾ ಒಳ್ಳೆ ಕುಕ್ಕು. ನಾನು ಅಡುಗೆ ಮಾಡೋದನ್ನ ಕಲ್ತ್ಕೊಂಡಿದ್ದೆ ಅವರಿಂದ. ಸೊ ಉಂಡೆ ಕಟ್ಟಿದ್ದಾಯ್ತಾ? ಒನ್ ಮೋರ್ ಥಿಂಗ್, ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಫುಲ್ ರೆಡ್ ನೆನಪಾಗುತ್ತೆ. ಇಲ್ಲೆಲ್ಲ ಫುಲ್ ರೆಡ್ ಆಗಿ ಏನೋ ಒಂದು. ಅಲ್ಲ, ನೀವು ರೆಡ್ ಆಗಿ ಮಿಂಚ್ತಾ ಇದೀರಾ, ಅವ್ರು ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಗ್ರೀನ್ ಟೀ ಶರ್ಟ್ ಹಾಕೊಂಡು ಮಿಂಚ್ತಾ ಇದಾರೆ. ಸೊ ನನ್ಗೀಗ ಇಬ್ರು ಬೋಂಡಾ. ಏನ್ರಿ ನಾವಿಬ್ರು ಬೋಂಡ ಅಂದ್ರೆ ಏನು ಅರ್ಥ? ಅಲ್ಲ, ನಾನ್ ಇಬ್ರು ಸೇರ್ಕೊಂಡು ಬೋಂಡಾ ಮಾಡ್ಕೊಡಿ. ಥ್ಯಾಂಕ್ ಯು. ಯಾಕಂದ್ರೆ ಸುಮ್ಮನೆ ಜಿಮ್ ಬೋಂಡಾ ಅಂದಾಗ ಆಯ್ತು ನನಗೆ. ಅಲ್ಲ, ಇಬ್ರು ಜಿಮ್ ಫೀಸ್ ಕಟ್ಟೋದು ವೇಸ್ಟ್ ಆಗ್ಬಿಡುತ್ತೆ. ಆಮೇಲೆ ಜಿಮ್ಗೆಲ್ಲ ಹೋಗ್ತೀರಾ ಇಬ್ರು? ನಾ ಹೋಗ್ತೀನಿ. ಅಲ್ಲೂ ರೊಮ್ಯಾನ್ಸ್ ಬಿಟ್ಟಿಲ್ಲ. ಓಕೆ, ಈಗ ನಾನು ಅದೆಲ್ಲ ಏನು ಕೇಳಲ್ಲ. ಈಗ ಬೇಗ ಎಣ್ಣೆಲಿ ಕರ್ದ್ಬಿಟ್ರೆ ನಾನು ತಿನ್ಬೇಕು. ಓಕೆ, ಈಗ ನೆಕ್ ಕಾದಿದೆ. ಐ ಥಿಂಕ್ ವಿಲ್ ಮೇಕ್ ಸಮ್ ಸ್ಪೇಸ್ ಅಲ್ವಾ? ದಟ್ ಇಸ್ ಬೆಟರ್. ಅಯ್ಯೋ, ಓ ಇವಳು ಅಡಿಗೆ ಮಾಡೋ ಒಂದು ವಿಚಾರ ಗೊತ್ತಿಲ್ವಾ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಏನದು? ಹೆಲ್ಮೆಟ್ ಹಾಕೊಂಡಿರ್ಬೇಕು ನೀವು. ಯಾಕೆ? ಸಡನ್ ಆಗಿ ಎಣ್ಣೆಲಿ ಬಿಟ್ಬಿಡ್ತಾರೆ. ಆಕ್ಚುಲಿ ಭಾಗ್ಯ ಮನೇಲೂ ಹಂಗೆ ಅಂತ ನಿಮ್ಮೇಲೆ ಸಿಟ್ಟು ಬಂದಾಗ ಫುಲ್ ಒಂದು ಗುರಾಯಿಸ್ತಾರಂತೆ, ಹೌದಾ? ಇಲ್ಲ, ಆಕ್ಚುಲಿ ಅವರು ನಮ್ಮ ಮನೆ ಓನರ್ ಇದ್ದಾರಲ್ಲ, ಸ್ವಲ್ಪ ಅವ್ರನ್ನ ಗುರಾಯಿಸೋದು ಜಾಸ್ತಿ. ಅಲ್ಲ, ಅವ್ರ ಯಜಮಾನ್ರನ್ನ ಅವ್ರನ್ನ? ಅಯ್ಯೋ ಇಲ್ಲ ರೀ, ಸುಮ್ಮನೆ ತಮಾಷೆ ಹೇಳಿದೆ. ಭರತ್, ಇಷ್ಟು ಮುದ್ದಾಗಿರುವಂತ ಹುಡುಗಿ ಭಾಗ್ಯ, ಅಲ್ಲಿ ಏನನ್ನ ನೋಡಿ ನೀವು ತುಂಬಾ ಇಷ್ಟಪಟ್ರಿ ಭಾಗ್ಯನ? ಏನು ಅಂತ ಹೇಳಿ ನಾನು, ಏನಂತ ಹೇಳಿ? ಹೇಳಕ್ಕಾದ್ರೆ ಹೇಳಿ. ಇಲ್ಲ, ಆಗಲ್ಲ. ವರ್ಡ್ಸ್ ಆಕ್ಚುಲಿ ತುಂಬಾ ಕಡಿಮೆ. ಕೆಲವೊಬ್ಬರನ್ನ ಬಣ್ಣಿಸ್ಬೇಕು ಅಂದ್ರೆ, ಕೆಲವೊಂದು ವಿಷಯ ಹೇಳ್ಬೇಕು ಅಂದ್ರೆ ಮಾತುಗಳು ಸಾಕಾಗಲ್ಲ. ನಾನು ತುಂಬಾ ಸೈಲೆಂಟ್ ಆಗಿ ಅವ್ರನ್ನ ನೋಡಿ, ಸೈಲೆಂಟ್ ಆಗಿ ಲವ್ ಮಾಡಿ, ಸೈಲೆಂಟ್ ಆಗಿ ಮದುವೆ ಆಗಿದ್ದೀನಿ. ಸೊ ದಟ್ಸ್ ಬೆಟರ್. ಓಕೆ, ಸೂಪರ್. ಏನೋ ಇವ್ರು ರಾತ್ರಿ ನೀವು ಬರೋ ತನಕ ನಿದ್ದೆನೆ ಮಾಡಲ್ವಂತೆ, ಹೌದೌದು. ಮಾಡಲ್ವಂತೆ? ಇಲ್ಲ, ನಾನಲ್ಲ ಆಕ್ಚುಲಿ. ಇವರು ನಾನು ಬರೋವರೆಗೂ, ಮನೆಗೆ ಬರೋವರೆಗೂ ಇವರು ಕಾಯ್ತಾನೆ, ಊಟ ಮಾಡಲ್ಲ. ಯಾಕೆ? ನಾನೇ ಬಂದು ಅಡಿಗೆ ಮಾಡ್ಬೇಕಲ್ವಾ, ಅದಕ್ಕೆ. ಅದು ಮುಂಚೆ 2 ವರ್ಷದ ಮುಂಚೆ, ಈಗೇನಿಲ್ಲ. ಇಲ್ಲ ಇಲ್ಲ ಎಲ್ಲ ಅಡಿಗೆ ಮಾಡಿರ್ತಾಳೆ. ತಟ್ಟೆ ಒಂದು ನಾನು ತೊಳ್ಕೊಡ್ತೀನಿ ಆಕ್ಚುಲಿ. ಅಲ್ಲ, ತಿನ್ಸೋದು ನೀವೇ ಮಾಡ್ಬೋದಲ್ಲ? ಇಲ್ಲ, ಆಕ್ಚುಲಿ ಐ ವುಡ್ ಪ್ರಿಫರ್ ಟು ಡೂ ಇಟ್, ಬಟ್ ನನಗೆ ಇರೋದು ಒಂದೇ ಕೈ, ರೈಟ್ ಹ್ಯಾಂಡ್. ಐ ಈಟ್ ವಿತ್ ರೈಟ್ ಹ್ಯಾಂಡ್. ಸೊ ನಾನು ತಿನ್ಬೇಕಲ್ವಾ? ಇಲ್ಲ, ಆಕ್ಚುಲಿ ಇಟ್ ಹ್ಯಾಪನ್ಸ್ ಮ್ಯೂಚುಲಿ. ನಾನು ಅವಳಿಗೆ ತಿನ್ನಿಸ್ತಾ ಇರ್ತೀನಿ, ಅವಳು ನಂಗೆ ತಿನ್ನಿಸ್ತಾ ಇರ್ತಾಳೆ. ಅದೆಲ್ಲ ಇದೆ. ಅದೆಲ್ಲ ಇದೆ. ನಮ್ಮ ಅಡಿಗೆ ಮನೇಲೆ ಈ ತರ ಅಂದ್ರೆ ಇನ್ ಮನೇಲಿ ಇನ್ ಯಾವ ತರ? ಇಲ್ಲ, ಡೆಫಿನೆಟ್ಲಿ ನಾನು ಐ ಆಮ್ ವೆರಿ ಫಿಲ್ಮಿ, ಆಯ್ತಾ, ವೆರಿ ರೊಮ್ಯಾಂಟಿಕ್. ಹೀಗೆ ಮಾತಾಡೋದು ನಾನು. ಯಾವಾಗ್ಲೂ ಬೇರೆಯವ್ರಿಗೂ ಹೇಳ್ತಿರ್ತೀನಿ, ಕಪಲ್ಗೆಲ್ಲ
ತುಂಬಾ ಲವ್ ಮಾಡ್ಬೇಕು, ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ಬೇಕು, ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು. ಆಮೇಲೆ ಯಾವತ್ತು ನಾನ್ ಮೇಲೂ ನೀನ್ ಕೀಳು ಆತರ ಎಲ್ಲ ಅನ್ಕೋಬೇಡಿ. ಈ ತರ ಎಲ್ಲ ಮಾತಾಡ್ತಾನೆ ಇರ್ತೀನಿ. ನನ್ಗೆ ನನ್ ಶೂಟಿಂಗ್ ಅಲ್ಲಿ ಇದಾರೆ, ಓ ಗಾಡ್ ಭರತ್ ಅಯ್ಯೋ ಅಂತಾರೆ. ಆತರ ಏನೂ ಇಲ್ಲ. ಅವರು ವೆರಿ ಸ್ವೀಟ್. ಅವ್ರಿಗೆ ಏನಾದ್ರು ಕಷ್ಟ ಆದ್ರೆ ನಾ ಹೆಲ್ಪ್ ಮಾಡ್ತೀನಿ, ನನ್ಗೆ ಏನಾದ್ರು ಕಷ್ಟ ಆದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ನಾನ್ ಶೂಟಿಂಗ್ ಇಂದ ಏನಾದ್ರು ಲೇಟ್ ಆಗಿ ಬಂದ್ರೆ ಅವ್ರು ಬೇಗ ಬಂದಿದ್ರೆ ಅಡುಗೆ ಮಾಡಿಟ್ಟಿರ್ತಾರೆ. ಸೋ ಸ್ವೀಟ್. ಅಲ್ಲ ಇನ್ನೊಂದು ಇವರು ಫಿಲ್ಮಿ ಅಂದ್ರು, ನಾನು ಆಕ್ಚುಲಿ ಫಿಲ್ಮ್ ಅಲ್ಲೇ ಇದ್ದೀನಿ, ಸೊ ಇಟ್ ಮ್ಯಾಚಸ್ ಅಲ್ವಾ? ಡೆಫಿನೆಟ್ಲಿ ಅದಕ್ಕೆ ಅಲ್ವಾ ಅವ್ರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ರು. ಎಲ್ಲ ಹೆಣ್ಮಕ್ಳು ತುಂಬಾ ಬ್ರಿಲಿಯಂಟ್. ಹೆಣ್ಮಕ್ಳು ತುಂಬಾ ಬ್ರಿಲಿಯಂಟ್. ಇದಾಗಿದ್ಯಾ? ಸೊ ಹೆಂಡತಿನ ಏನಾದ್ರು ಬುಟ್ಟಿಗೆ ಹಾಕೋಬೇಕು ಅಂದ್ರೆ ಹೆಂಡತಿ ಮಾಡಿದ ಅಡ್ಗೆನೂ ಹೊಗಳೇಬೇಕು. ಸೊ ಅಶ್ವಿನಿ ನೀವು ಕೈ ಹಿಡ್ಕೊಳ್ಳಿ. ಸೊ ನೀವಿಬ್ರು ದಂಪತಿಗಳು ನನ್ನನ್ನ ಗೆಸ್ಟ್ ಆಗಿ ಟ್ರೀಟ್ ಮಾಡಿ ನನಗೆ ಫಸ್ಟ್ ಕೊಡ್ತಾ ಇದ್ದೀರಾ. ಬೀಟ್ರೂಟ್ ಬೋಂಡ ರೆಡಿ ಇದೆ, ಎಲ್ಲ ನೀವೇ ತಿನ್ಬಿಡ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ರಿಯಾಕ್ಷನ್ ಬರ್ತಾ ಇಲ್ಲ. ಏನು ಪಾಸ್ ಆಫ್ ಎಲ್ಲ ಗೊತ್ತಾಗ್ತಾ ಇಲ್ಲ ರಿಯಾಕ್ಷನ್ಸ್. ಬೇಗ ಹೇಳ್ರಿ, ಟೆನ್ಷನ್ ಆಗ್ತಾ ಇದೆ. ಅವ್ರಿಗೆ ಹೇಳೋದಕ್ಕೆ ಪದಗಳು ಸಿಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ ಅಂತ ಅವ್ರಿಗೆ ಪದ ಸಿಗ್ತಾ ಇಲ್ಲ. ಆಮ್ ಐ ರೈಟ್? ಆಕ್ಚುಲಿ ಬೋಂಡ ತರನೇ ಇದೆ, ಆದ್ರೆ ಭಾಗ್ಯ ಮಾಡಿರೋ ಬೋಂಡ ಅಲ್ವಾ, ತುಂಬಾ ಕ್ರಿಸ್ಪಿ ಆಗಿದೆ. ಅಂಡ್ ಕಡಲೆ ಬೀಜ ಮಧ್ಯದಲ್ಲಿ ಸಿಗ್ತಾ ಇದೆ, ಯಮ್ಮಿ ಆಗಿದೆ. ಬೀಟ್ರೂಟ್ ಬೋಂಡ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ತೊಗರಿ ಬೇಳೆ ಹಾಕಿ ಗರಿಗರಿಯಾಗಿ ರುಬ್ಬಿಕೊಳ್ಳಿ. ಅದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕಿಕೊಂಡು ಅದಕ್ಕೆ ಮೊದಲೇ ರುಬ್ಬಿಕೊಂಡಿದ್ದ ಬೀಟ್ರೂಟ್, ಹಸಿಮೆಣಸಿನಕಾಯಿ, ಜೀರಿಗೆ, ಕಡಲೆ ಬೀಜ, ಚಿರೋಟಿ ರವೆ, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಕರಿಬೇವು ಇವೆಲ್ಲವನ್ನು ಹಾಕಿ ಕಲಸಿ ಅದನ್ನು ಚಿಕ್ಕ ಚಿಕ್ಕ ಉಂಡೆಯಂತೆ ಮಾಡಿಕೊಳ್ಳಿ. ಒಂದು ಬಾಣಲಿಯಲ್ಲಿ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿ. ಈ ಉಂಡೆಗಳನ್ನು ಎಣ್ಣೆಯಲ್ಲಿ ಹಾಕಿ ಕರೆದು ತೆಗೆಯಿರಿ. ಈಗ ರುಚಿಕರವಾದ ಬೀಟ್ರೂಟ್ ಬೋಂಡ ಸವಿಯಲು ಸಿದ್ಧ. ತಟ್ಟೆ ಕೊಡಿ. ಸೊ ಇದೆ ತಟ್ಟೆ ಕೊಡಲ್ಲ, ತಟ್ಟೆ ನನಗೇನೆ ಅದು. ಇನ್ನ ಭಾಗ್ಯನೇ ಕಳ್ಸ್ಕೊಡಲ್ವಾ ಜೊತೆಗೆ ಕರ್ಕೊಂಡು ಹೋಗಿ ನೀವು? ಸೊ ನಮ್ಗಂತೂ ಭಾಗ್ಯನ್ ಬಿಟ್ಟು ಹೋಗಲ್ಲ ನೀವು. ಖಂಡಿತವಾಗ್ಲೂ ಇಲ್ಲ ರೀ, 7 ಜನ್ಮಕ್ಕೂ ಬಿಡಲ್ಲ. ಅಯ್ಯೋ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನೀವು ತಗೊಳ್ಳಿ, ನಾ ತಿನ್ನೋರ್ಗು ಅಡ್ಡ ಬರ್ಬೇಡಿ. ಸೊ ಈಗ ಭರತ್ ಮಾಡ್ಕೊಡ್ಬೇಕು ನಿಮ್ ಬೆಸ್ಟ್ ರೆಸಿಪಿ ಯಾವ್ದು ಹೇಳ್ಕೊಡ್ತಾ ಇದ್ದೀರಾ? ಕ್ಯಾಪ್ಸಿಕಮ್ ಮಸಾಲಾ ಕರಿ. ಕ್ಯಾಪ್ಸಿಕಮ್ ಮಸಾಲಾ ಕರಿ. ಕ್ಯಾಪ್ಸಿಕಮ್ ಮಸಾಲಾ ಕರಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಣ ಕೊಬ್ಬರಿ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಕ್ಯಾಪ್ಸಿಕಮ್ಮು, ಹಸಿ ಶುಂಠಿ, ಸ್ವೀಟ್ ಕಾರ್ನು ನನ್ನ ಹೆಂಡತಿ ತರ, ಧನಿಯಾ ಪುಡಿ, ಕರಿಬೇವು, ಜೀರಿಗೆ, ಸ್ವಲ್ಪ ಸಾಸಿವೆ, ಹಸಿಮೆಣಸಿಕಾಯಿ ಚೆನ್ನಾಗಿ ಕುಟ್ಕೊಂಡಿರೋದು, ಆಮೇಲೆ ಉಪ್ಪು. ಶುರು ಮಾಡೋಣ ಹಾಗಾದ್ರೆ. ಖಂಡಿತವಾಗ್ಲೂ. ಇವ್ರ ಸ್ಪೆಷಾಲಿಟಿ ಏನ್ ಗೊತ್ತಾ ಅಡುಗೆ ಮಾಡುವಾಗ? ನನಗಾದ್ರೆ ಅಡುಗೆ ಮಾಡೋದಕ್ಕೆ ಸ್ಪೆಸಿಫಿಕ್ ಆಗಿ ಅದೇ ಇಂಗ್ರೀಡಿಯೆಂಟ್ಸ್ ಬರ್ಬೇಕು. ಅದ್ ಬರ್ಲಿಲ್ಲ ಅಂದ್ರೆ ಆ ಐಟಮ್ ಮಾಡೋದಿಲ್ಲ ಅವತ್ತು ನಾನು. ಇವ್ರು ಹಾಗಲ್ಲ, ಏನಿದ್ರೆ ಎಲ್ಲ ಹಾಕ್ಬಿಟ್ಟು ಮಾಡೋದು. ಏನಾದ್ರೂ ಮನೇಲಿ ಇರ್ಲಿ ಅದು ಎಲ್ಲ ಹಾಕಿರ್ತಾರೆ, ಒಂದ್ ಅಡುಗೆಗೆ ಎಲ್ಲ ಹಾಕಿರ್ತಾರೆ, ಆದ್ರೆ ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ? ಅದು ಹೇಗೆ ಅಂತ ನನ್ಗೆ ಅರ್ಥ ಆಗಲ್ಲ. ಬಟ್ ನಾನ್ ಆತರ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಸೊ ಈಗ ಅದನ್ನ ಪ್ರೂವ್ ಮಾಡ್ಬೇಕಂದ್ರೆ ಅವ್ರ ಅಡುಗೆ ಶುರು ಮಾಡ್ಬೇಕು. ಸೊ ಫಸ್ಟ್ ಪ್ರಾಸೆಸ್. ಓಕೆ, ಗಣೇಶಾಯ ನಮಃ ಅಂತೇಳಿ ಗ್ಯಾಸ್ ಇತ್ತು. ಖಂಡಿತವಾಗ್ಲು. ಓಕೆ ಓಕೆ, ಥ್ಯಾಂಕ್ ಯು. ಅಗ್ನಿದೇವ ಕಾಪಾಡಪ್ಪ. ನೆಕ್ಸ್ಟ್ ಏನ್ ಕೊಡ್ತೀರಾ? ಬೌಲ್ ಕೊಡ್ತೀರಾ ಎಣ್ಣೆ ಕಾಯ್ಸಕ್ಕೆ? ಖಂಡಿತ. ಇದು ಓಕೆನಾ? ಥ್ಯಾಂಕ್ ಯು. ಸೊ ಇದಕ್ಕೆ ಈಗ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂದ್ರೆ ಎಣ್ಣೆ ಹಾಕ್ಬೇಕು. ಇಟ್ಸ್ ಸೇಫ್ ಫಾರ್ ಹೆಲ್ತ್. ಹೌದು. ಓಕೆ. ಸೊ ಇವರು ಅಡುಗೆಗೆ ತುಂಬಾ ಎಣ್ಣೆ ಬಳಸ್ತಾರೆ. ಹೌದು, ಬೇರೆ ಎಲ್ಲೋ ಬಳಸಲ್ವಲ್ಲ, ಅದಕ್ಕೆ. ಸೂಪರ್. ಕೈ ಕೊಡ್ರಿ ಪಾಪ, ನಾನ್ ಕಾಯ್ತಾ ನಿಮ್ ಹೆಂಡತಿ ಹೇಳಿದಾರ ನೋಡ್ಲೇಬಾರ್ದು, ನೀವು ಕೈ ಅಂತೂ ಕೊಡ್ಲೇಬಾರ್ದು ಅಂತ. ಹೌದಾ? ನಾನು ಖಂಡಿತವಾಗ್ಲೂ ಕೈ ಕೊಡಲ್ಲ. ಐ ಆಮ್ ಎ ವೆರಿ ಗುಡ್ ಹಸ್ಬೆಂಡ್. ಓಕೆ, ಯಾರು ಕೈ ಕೊಡಬೇಡಿ. ಸೋ ಸ್ವೀಟ್. ಫಸ್ಟ್ ಎಣ್ಣೆಗೆ ಸಾಸಿವೆ ಹಾಕ್ಬೇಕು. ಸೊ ಜೀರಿಗೆ 1 ಸ್ಪೂನ್, ಸಾಸಿವೆ 1 ಸ್ಪೂನ್, 1 ಸ್ಪೂನು, ಕರಿಬೇವು ನಿಮ್ಮ ಅಂದಾಜಿದ್ದಾಗೆ. ಓಕೆ. ಆಮೇಲೆ ಚಿಲ್ಲಿ ಪೇಸ್ಟ್. ಇದು ಹಾಕುವಾಗ ಯಾವಾಗ್ಲೂ ಒಂದು ಐ ವುಡ್ ಲೈಕ್ ಟು ಸೆಟ್ ಆಡಿಯನ್ಸ್ ಏನಂದ್ರೆ, ಇದನ್ನ ತಗೊಂಡು ಹೀಗೆ ಹಾಕ್ಬೇಡಿ, ಮುಖಕ್ಕೆ ಹೇಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೀಪ್ ಎ ಫುಡ್ ಡಿಸ್ಟೆನ್ಸ್ ಅಂಡ್ ಹಾಕಿದ್ರೆ ಬೆಟರ್. ನೋಡಿ, ಅದು ಸೌಂಡೇ ಬೇರೆ ಈಗ. ಖಂಡಿತ. ಇದಾದ ಮೇಲೆ ಕುಡಿ ಒಂದ್ ಸ್ವಲ್ಪ ಇದನ್ನ ಬಾಡಿಸ್ಕೊಂಡು ಇರೋಣ ಸ್ವಲ್ಪ. ಓಕೆ, ನೆಕ್ಸ್ಟ್ ಹಸಿ ಶುಂಠಿ ಹಾಕ್ಬೋದು. ಇದು ಕೂಡ ಬೆಳ್ಳುಳ್ಳಿ ಎರಡು ಪೇಸ್ಟ್ ಮಾಡ್ಕೊಂಡಿರೋದು. ಓಕೆ, ನೆಕ್ಸ್ಟ್ ಐ ಥಿಂಕ್ ಈರುಳ್ಳಿ ಹಾಕ್ಬೋಣ. ಕರೆಕ್ಟ್. ಯಾಕಂದ್ರೆ ಇವತ್ತು ಯಾರಿಗೂ ಅಷ್ಟು ಟೈಮ್ ಇರಲ್ಲ, ಆಫೀಸ್ಗೆ ಹೋಗ್ತಾ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ. ಮುಂಚೆ ಎಷ್ಟು ಅರ್ಧ ಗಂಟೆ 3/4 ಗಂಟೆ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಬೇಗ ಬೇಗ ಅಡುಗೆ ಮಾಡೋದು ಕಲ್ತ್ಕೊಳ್ಳೋದು ಅನುಕೂಲ.
ಅಲ್ಲ ಇಷ್ಟೊಂದು ನೀವು ಮದ್ವೆ ಆದ್ಮೇಲೆ ತುಂಬಾ ಸ್ಮಾರ್ಟ್ ಆಗ್ಬಿಟ್ಟಿದ್ದೀರಾ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಅದ್ರ ಸೀಕ್ರೆಟ್ ಏನಪ್ಪಾ ಅಂದ್ರೆ ಬರೀ ತರಕಾರಿ ತಿನ್ಸಿ ಸ್ಮಾರ್ಟ್ ಆಗ್ಬಿಟ್ಟು. ಖಂಡಿತವಲ್ಲ, ತರಕಾರಿ ಎಷ್ಟು ಜಾಸ್ತಿ ತಿಂತೀವಿ ಅದು ಆರೋಗ್ಯಕ್ಕೆ ಒಳ್ಳೇದು ಅನ್ನೋದು ಪಾಯಿಂಟ್ ಜೊತೆಗೆ ನೀವು ಬೇರೆ ಏನೇ ತಿಂದ್ರು ಅದ್ರ ನೆಗೆಟಿವ್ ಎಫೆಕ್ಟ್ಸ್ ಅದು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಇಟ್ಸ್ ಗುಡ್. ಆಮೇಲೆ ಇನ್ನೊಂದು ಇಲ್ಲಿ ಈರುಳ್ಳಿನ ಬಾಡಿಸುವಾಗ ಐ ವುಡ್ ಲೈಕ್ ಟು ಸೇ ಫ್ರೈ ಮಾಡುವಾಗ ಒಂದು ಪಾಯಿಂಟ್ ಏನಂದ್ರೆ ತುಂಬಾ ಜನ ಈರುಳ್ಳಿನ ಜಾಸ್ತಿ ಫ್ರೈ ಮಾಡಲ್ಲ. ಸೊ ತಿನ್ನುವಾಗ ಅದೊಂಥರ ಹಸಿ ಹಸಿ ವಾಸನೆ ಬರುತ್ತೆ ಅಂಡ್ ತುಂಬಾ ಅದೇನೋ ಒಂಥರ ಏನಂತಾರೆ ಮೆದು ಅನ್ಸುತ್ತೆ ತಿನ್ನುವಾಗ. ಸೊ ಬೆಟರ್ ಟು ಫ್ರೈ ಆಸ್ ಮಚ್ ಆಸ್ ಪಾಸಿಬಲ್. ಹಾಗಂತೇಳಿ ತಳ ಸೀಸೋದು ಬೇಡ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೋಣ. ಸೊ ಕ್ಯಾಪ್ಸಿಕಮ್ ಈರುಳ್ಳಿ 1 ಕಪ್ ತಗೊಂಡ್ರೆ ಕ್ಯಾಪ್ಸಿಕಮ್ ಕೂಡ 1 ಕಪ್ ತಗೋಬಹುದು. ಹೌದು. ಐ ವುಡ್ ಲೈಕ್ ಟು ಪುಟ್ ಒಂದು ಸ್ವಲ್ಪ ಸಾಲ್ಟ್ ಹಾಕೋಕೆ ಇಷ್ಟಪಡ್ತೀನಿ. ತರಕಾರಿ ಜೊತೆಗೆ ಮಿಕ್ಸ್ ಆದ್ರೆ ಅದ್ರ ಟೇಸ್ಟ್ ಒಂಥರ ತಿಂದಾಗ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಸೀಕ್ರೆಟ್ಸ್, ಇವ್ರು ಬಿಟ್ಕೊಡ್ತಾ ಇದ್ದೀನಿ. ಹೇಳ್ಕೊಡಿ, ಎಲ್ಲ ಹೇಳ್ಕೊಡಿ. ನನಗೆ ಅಡುಗೆ ಯಾಕೆ ಕಲಿಯೋಕ್ ಆಗ್ಲಿಲ್ಲ ಅಂದ್ರೆ ನನ್ಗೆ 3 ಜನ ಅಕ್ಕಂದ್ರು ಇದಾರೆ. ಸೊ ಈ ಕ್ಯಾಪ್ಸಿಕಮ್ ಆದ್ಮೇಲೆ ಕಾರ್ನ್, ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀರಾ. ನಿಮ್ ಹೆಂಡತಿ ತರನೇ ಸ್ವೀಟ್ ಆಗಿರೋ ಕಾರ್ನ್. ಅವರೇ ಹೇಳಿದಪ್ಪ. ಓಕೆ, ಇಬ್ರು ಮಾತಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ, ರೊಮ್ಯಾಂಟಿಕ್ ಆಗಿ ಮಾತಾಡ್ತೀರಾ, ಕಾಲೆಳಿತೀರಾ ಒಬ್ರನ್ನೊಬ್ರು. ಬಟ್ ಇಬ್ರಲ್ಲಿ ತುಂಬಾ ಜಗಳ ಮಾಡೋದು ಯಾರು? ಸೊ ಈಗ ಜಗಳ ಮಾಡೋದ್ರ ಬಗ್ಗೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಏನೋ ಹಾಕ್ಬೇಕು ಭಾಗ್ಯ ಕಾಯ್ತಾ ಇದಾರೆ. ಗರಂ ಮಸಾಲ ಹಾಕಿಪ್ಪ. ತುಂಬಾ ಗರಂ ಆಗಿದ್ದಾರೆ. ಸೊ ಅದರಿಂದ ಅವ್ರು ಹಾಕ್ಲಿ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಸೊ ಎಲ್ಲ ಮಸಾಲೆಗಳು ಒಟ್ಟಿಗೆ ಹಾಕೋಬೇಕಾ? ಹೌದು, ಎಲ್ಲ ಒಟ್ಟಿಗೆ ಹಾಕೋ. ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ಅಚ್ಚ ಸ್ವಚ್ಛ ಕನ್ನಡದಲ್ಲಿ ಅಚ್ಚ ಖಾರದ ಪುಡಿ. ಹೌದು, ಸಾಕಲ್ವಾ? ಸಾಕು. ಸ್ವಲ್ಪ ಜೀರಾ ಪೌಡರ್ ಹಾಕ್ತಾ ಇದ್ದೀರಾ. ಆಮೇಲೆ ನಾನು ಅಡಿಗೆ ಮಾಡುವಾಗ ಐ ವುಡ್ ಲೈಕ್ ಟು ಸೇ ಒಂದೇನಂದ್ರೆ ಈ ಸೌಂಡ್ ಅನ್ನೋದು ಇರುತ್ತಲ್ಲ ಅದನ್ನ ಕೇಳ್ತಾ ಇರ್ಬೇಕು. ತುಂಬಾ ಮಜಾ ಇರುತ್ತೆ ನೋಡಿ. ಕಾರ್ನು ಚಟ್ 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 ಅನ್ನೋ ಸೌಂಡ್ ಬರುತ್ತೆ. ಇದು ಈರುಳ್ಳಿ, ಧನಿಯಾ ಪೌಡರ್ ಹಾಕ್ತಾ ಇದ್ದೀರಾ. ಸೊ ಒಂಚೂರು ಧನಿಯಾ ಪೌಡರ್ ಆಡ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ಸೋಂಪು ಏನಕ್ಕೆ ಹಾಕೋದು ಐ ಆಮ್ ನಾಟ್ ಶ್ಯೂರ್. ಒಳ್ಳೆ ಘಮ ಬರುತ್ತೆ. ಅಂಡ್ ಸೋಂಪೆ ಆದಂತ ಒಂದು, ಈಗ ನಾವ್ ಏನೇ ಒಂದು ಪಲಾವ್ ಮಾಡೋದಾಗ್ಲಿರ್ಲಿ ಅಥವಾ ಏನೋ, ಯಾಕಂದ್ರೆ ಇದು ಮಸಾಲ. ಸೊ ಎಲ್ಲಾ ಮಸಾಲಗಳು ಇರ್ಬೇಕಲ್ಲ. ಸೊ ಈಗ ನಾವು ಪಲಾವ್ ಮಾಡ್ತೀವಿ ಅಂದಾಗ ಆ ಪಲಾವ್ಗೆ ಏನೋ ಬೇಕು ಮಸಾಲ ಇದ್ದೇ ಇರುತ್ತೆ. ಸೊ ಮಸಾಲ ಅಂದ ತಕ್ಷಣ ಇರ್ಬೇಕಲ್ಲ ಒಂಚೂರಾದ್ರೂ. ನೀರ್ ಹಾಕ್ಲಾ? ಎಷ್ಟು ಬೇಕಾಗುತ್ತೆ ನೀರು? ನೀವೆಷ್ಟು ನೀರು ಕುಡಿತೀರೋ ಅಷ್ಟು ಬೇಕಾಗುತ್ತೆ. ಹೌದಾ? ನಾವ್ ಎಣ್ಣೆ ಜಾಸ್ತಿ ಕುಡಿಯಲ್ಲ, ಸೊ ನೀರ್ ಪರವಾಗಿಲ್ಲ. ಯಾಕಂದ್ರೆ ಇದು ಕರಿ ಅಲ್ವಾ. ಒಂದ್ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಇಬ್ರು, ನಾನು ಜಾಸ್ತಿ ನೀನ್ ಹಾಗೆ ನೀನ್ ಹೀಗೆ ಅನ್ನೋಕ್ಕಿಂತ ತುಂಬಾ ಸಂತೋಷವಾಗಿರ್ಬೇಕು ಅಂದಾಗ ಗಂಡನ ಪಾತ್ರ ತುಂಬಾನೇ ಒಂದು ಜವಾಬ್ದಾರಿ ಇರುವಂತ ಒಂದು ಪಾತ್ರ ಖಂಡಿತವಾಗ್ಲು. ಸೊ ಯಾವ ತರ ನಿಭಾಯಿಸ್ಬೇಕು ಅವನು ಅಂತ ನಿಮ್ಗೆ ಅನ್ಸುತ್ತೆ? ನನಗೇನು ಅನ್ಸುತ್ತೆ ಅಂದ್ರೆ ಮುಂಚೆ ಒಂದು ವ್ಯವಸ್ಥೆ ಬೇರೆ ಇತ್ತು. ಅಂದ್ರೆ ಗಂಡ ಫುಲ್ ವರ್ಕ್ ಹೋಗ್ತಾ ಇದ್ದ, ಹೆಂಡತಿ ಮನೇಲಿ ಇರ್ತಾ ಇದ್ಲು, ಮಕ್ಕಳು ನೋಡ್ಕೋತಾ ಇದ್ರು, ಮನೇಲಿ ನೋಡ್ಕೋತಾ ಇದ್ರು. ದಟ್ ವಾಸ್ ಫೈನ್. ಅವಾಗ ನಾ ಮನೆಗೆ ಬಂದ್ಬಿಟ್ಟು ಕಾಫಿ ತಂದ್ಕೊಡೆ, ಟೀ ತಂದ್ಕೊಡೆ ಅಂತ ಆವಾಜ್ ಹಾಕಿದ್ರೆ ಕರೆಕ್ಟ್ ಆಗಿರೋದು. ಬಟ್ ಇವತ್ತೇನಾಗುತ್ತೆ, ಶಿ ಇಸ್ ಸೆಲೆಬ್ರಿಟಿ, ಅವರು ವರ್ಕ್ ಮಾಡಕ್ ಹೋಗ್ತಾ ಇರ್ತಾರೆ ಅಥವಾ ಬೇರೆ ಆಫೀಸ್ಗಳಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು. ಅಂತ ಟೈಮಲ್ಲಿ ನಾವು ಬಂದ್ಬಿಟ್ಟು ಅವ್ರು ಅವಾಗಲೇ ಸುಸ್ತಾಗಿ ಬಂದು ಹಾ ಅಂತ ಕೂತಿರ್ತಾರೆ. ಅಂತ ಟೈಮಲ್ಲಿ ನನಗೆ ಹಾರ್ಲಿಕ್ಸ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಕಪಾಳ ಕೊಡಿತಾರೆ. ಕೊಡಿದೇ ಇದ್ರು ಅದು ಆ ಸೌಂಡಿಂಗ್ ಇರುತ್ತೆ ಅವ್ರು ಮಾತಾಡೋದ್ರಲ್ಲಿ. ಸೊ ನಾನು ಹೇಳೋದೇನಂತಂದ್ರೆ ಶೇರ್ ಮಾಡ್ಕೊಳ್ಳಿ ವರ್ಕನ್ನ. ಹಾಗೆ ಲೈಫಲ್ಲಿ ಬೇರೆ ವಿಷಯಗಳನ್ನ, ಕಷ್ಟ ಸುಖಗಳನ್ನ ಶೇರ್ ಮಾಡ್ಕೊತೀರೋ ಅದೇ ರೀತಿ ಕೆಲಸಗಳನ್ನು ಶೇರ್ ಮಾಡ್ಕೊಳ್ಳಿ. ಏನಂದ್ರೆ ಅಟ್ಲೀಸ್ಟ್ ಇವರು ಈ ತರ ನೋಡಿ, ಈಗ ಅಡುಗೆ ಹಿಂಗ್ ಮಾಡ್ತಾ ಇದ್ದಾಗ ನಾವು ನಾನು ಸ್ವಲ್ಪ ಮಾಡ್ತೀನಿ ಬಿಡೆ, ನಂಗೂ ಬರುತ್ತೆ ಈ ಕೆಲಸ ಅಂತಂದ್ರೆ ಶಿ ವಿಲ್ ಲವ್ ಇಟ್ ಅಲ್ವಾ. ಡೆಫಿನೆಟ್ಲಿ ಅಲ್ವಾ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಕೊನೆಯದಾಗಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸೊ ಫೈನಲಿ ಇಟ್ಸ್ ಡನ್. ಇದು ಫೈನಲ್ ಟಚ್ ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ಪೇಂಟಿಂಗ್ ಮಾಡಿದ್ರೆ ಲಾಸ್ಟ್ ಒಂದು ಸ್ಟ್ರೋಕ್ ಹಾಕ್ತೀವಲ್ಲ, ಆತರ ಅಡುಗೆ ಮಾಡಿದ್ಮೇಲೆ ಒಂದು ಕೊತ್ತಂಬರಿ. ಸೊ ನಿಮ್ ಹೆಂಡತಿ ನಿಮಗೆ ತಂದು ಬಡಿಸಿದ ತಕ್ಷಣ ನೀವು ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಸೂಪರ್ ಅಂತೀರಲ್ಲ ಹಾಗೆ. ಇಲ್ಲ, ಅದು ಫಿಲ್ಮ್ ಹೆಸರು, ನಾವೇನು ಬೇರೆ ಹೇಳಲ್ಲ. ಸಿಕ್ಕಾಪಟ್ಟೆ ಅದು ಬಂತು ಅನ್ಸುತ್ತಾ? ಸಕ್ಕತ್ತಾಗಿದೆ. ಅದು ಬಂತು ಅನ್ಸುತ್ತಾ? ಇಲ್ಲ, ಫಿಲ್ಮ್ ಬರ್ತದೆ ಸಕ್ಕತ್ತಾಗಿದ್ದಾನೆ ಅಂತ. ಸಕ್ಕತ್ತಾಗಿದ್ದಾನೆ ಅಂತ. ಹೌದು, ಅವೆಲ್ಲ ಹೇಳ್ಬೇಡ್ರಿ, ನಮ್ಗೆ ಇಷ್ಟ ಆಗಲ್ಲ. ನಮ್ಮ ಮುಂದೆನೆ ಇನ್ನೊಬ್ರು ಸಕ್ಕತ್ತಾಗಿದ್ದಾನೆ ಅಂದ್ರೆ ವಾಟ್ ಇಸ್ ದಿಸ್? ಅಷ್ಟೊಂದೇ ರಿಸರ್ವ್ ಆಗಿಲ್ಲ. ಯು ಕ್ಯಾನ್. ಕ್ಯಾಪ್ಸಿಕಮ್ ಮಸಾಲಾ ಕರಿ ಯಜಮಾನ್ರು ಮಾಡಿದ್ದಾರೆ. ಇದರ ಜೊತೆಗೆ ಒಂದು ರೊಟ್ಟಿ ಮಾಡಿದ್ರೆ ಹೇಗಿರುತ್ತೆ? ಸೊ ಒಳ್ಳೆ ಕಾಂಬಿನೇಷನ್ ಅಲ್ವಾ. ಸೊ ನನಗೆ ಏನ್ ಹೇಳ್ತಾ ಇದ್ದೀರಾ, ನೆಕ್ಸ್ಟ್ ರೊಟ್ಟಿ ಮಾಡ್ತೀನಿ ಅಂತ ನಾನು ಮಾಡ್ಕೊಡ್ತೀನಿ. ಓಕೆ, ಸೊ ಸ್ವೀಟ್. ರೊಟ್ಟಿ ತಟ್ಟೋದ್ರಲ್ಲಿ ಭಾಗ್ಯ ಫೇಮಸ್. ಹೌದು, ತಟ್ಟೋದ್ರಲ್ಲಿ ಬಹಳ ಫೇಮಸ್. ಸೊ ಕ್ಯಾಪ್ಸಿಕಮ್ ಮಸಾಲಾ ಕರಿ ನಿಮ್ಮನ್ನ ಕರೀತಾ ಇದೆ ಅನ್ಕೋತೀನಿ. ಅದರದ್ದು ವಾಸನೆಯಲ್ಲೇ ಗೊತ್ತಾಗ್ತಾ ಇದೆ. ಅಂಡ್ ಡೆಫಿನೆಟ್ಲಿ ಇದ್ರ ಜೊತೆ ತಿನ್ನಕ್ ಹೋಗ್ಬಿಡಿ, ರೊಟ್ಟಿನೂ ಬರೋದಿದೆ. ಜಸ್ಟ್ ಟೇಸ್ಟ್ ಇಟ್, ಒಂದು ಸ್ಪೂನ್ ಕೊಡಿ ನೋಡೋಣ. ಅದ್ಯಾಕೆ ಯಾವಾಗಲೂ ಹೆಣ್ಮಕ್ಳು ಮೂವ್ ಆಗ್ತಾರೆ ಅಡಿಗೆಗೆ? ಎಲ್ಲ ಬೇರೆ ವಿಷಯದಲ್ಲಿ ಮೂವ್ ಆಗ್ತಾರೆ ಗೊತ್ತು, ಅಡಿಗೆ ತಿನ್ಲ ಈಗ ನಾನು. ಎಂಜಾಯ್.
ಚೆನ್ನಾಗಿರುತ್ತಲ್ವಾ ನನ್ಗಿಂತ. ಹೌದಾ? ಸೊ ತಿನ್ಬಿಟ್ಟು ಹೇಳ್ಬೇಕು ನನ್ಗೆ ಈಗ ಹೇಗಿದೆ ಅಂತ. ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ಎಸ್, ನಾಟ್ ಬ್ಯಾಡ್ ಅಂಡ್ ವೆರಿ ಗುಡ್. ಕ್ಯಾಪ್ಸಿಕಮ್ ಮಸಾಲಾ ಕರಿ ಮಾಡುವ ವಿಧಾನ: ಒಂದು ಬಾಣಲಿಯಲ್ಲಿ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿ. ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಹೆಚ್ಚಿದ ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಜೀರಿಗೆ, ಧನಿಯಾ ಪೌಡರ್ ಇವೆಲ್ಲವನ್ನು ಹಾಕಿ ಬಾಡಿಸಿ. ನಂತರ ಇದಕ್ಕೆ ನೀರು ಹಾಕಿ ಕುದಿಸಿ. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಅಲಂಕರಿಸಿದರೆ ಕ್ಯಾಪ್ಸಿಕಮ್ ಮಸಾಲಾ ಕರಿ ಸವಿಯಲು ಸಿದ್ಧ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಲ್ವಾ? ಸೊ ನೆಕ್ಸ್ಟ್ ರೆಸಿಪಿ ಯಾವ್ದು ಹೇಳ್ಕೊಡ್ತಾರೆ ಅಂತ ಕೇಳೋಣ ಬನ್ನಿ. ಸೊ ಭಾಗ್ಯ, ಸೊ ನೆಕ್ಸ್ಟ್ ರೆಸಿಪಿ. ಈಗ ನಾನು ಸೋರೆಕಾಯಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸೋರೆಕಾಯಿ ರೊಟ್ಟಿನಾ? ಓಕೆ, ನನಗಂತೂ ಓಕೆ ಫೈನ್. ತಿನ್ನಕ್ಕಂತೂ ರೊಟ್ಟಿ ತುಂಬಾನೇ ಇಷ್ಟ. ಸೊ ರೊಟ್ಟಿ ತಟ್ಟಕ್ಕಂತೂ ಸಿಕ್ಕಾಪಟ್ಟೆ ಬೇಜಾರಪ್ಪ. ರೊಟ್ಟಿ ತಟ್ಟಿ ನಮ್ಗೆ ಅಭ್ಯಾಸ ಇದೆ ಯಾವಾಗ ಹೀಗೆ. ಓಕೆ, ಸೊ ಶುರು ಮಾಡೋಣ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಅಕ್ಕಿ ಹಿಟ್ಟು, ಸೋರೆಕಾಯಿ, ಉಪ್ಪು, ತೆಂಗಿನ ತುರಿ, ಜೀರಿಗೆ, ಮೆಣಸಿನಕಾಯಿ, ಕೊತ್ತಂಬರಿ, ಅರಿಶಿನ, ಕರಿಬೇವು. ಸೊ ಫಸ್ಟ್ ಪ್ರಾಸೆಸ್. ನನಗೆ ಒಂದು ಬೌಲ್ ಕೊಡಿ. ಶೋರ್. ಸೊ ಆಕ್ಚುಲಿ ಅಕ್ಕಿ ರೊಟ್ಟಿ ಎಲ್ಲ ಸಾಮಾನ್ಯ ಮಾಡ್ತಾ ಇರ್ತಾರೆ. ಸೋರೆಕಾಯಿ ರೊಟ್ಟಿ ಖಂಡಿತವಲ್ಲೂ ಡಿಫ್ರೆಂಟ್ ಆಗಿರುತ್ತೆ. ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಜೀರಿಗೆ, ಮೆಣಸಿನಕಾಯಿ. ಸೊ ನೀವಂತೂ ಕಡಿಮೆ ಖಾರ ತಿನ್ನೋದು. ಒಳ್ಳೆ ಡೈಲಾಗ್ ರೈಟು. ಇವ್ರು ನನ್ಗೊಂದು ಲೆಟರ್ ಬರ್ದಿದ್ರಪ್ಪ, ಅದ್ರ ಬಗ್ಗೆ ಮಾತಾಡ್ಬೇಕು. ಫಸ್ಟ್ ಕಾಯಿ ತುರಿ ಹಾಕ್ತೀನಿ. ಹೆಲ್ಪ್ ಮಾಡ್ತಾ ಇದೆ, ನಂಗೂ ಹಸುವಾಗ್ತಾ ಇದೆ. ಕಾಯಿ ತುರಿ ಹಾಕೊಂಡಿದ್ದೀನಿ. ಯಾಕಂದ್ರೆ ಹೆಣ್ಮಕ್ಳು ಮಾತಾಡ್ತಾ ಇದ್ರೆ ಕೆಲಸ ಸ್ವಲ್ಪ ಕಷ್ಟ. ಹೌದೌದು. ನನ್ಗೆ ಇನ್ನೊಂದೇನ್ ಗೊತ್ತಾ, ಮಾತಾಡೋರು ಇರ್ಬೇಕು. ಹೌದಲ್ಲ? ಎಸ್, ಯಾವಾಗ್ಲೂ ಮಾತಾಡ್ತಾ ಇರ್ಬೇಕು. ಕಳಿಸ್ತೀನಿ, ಫೋನ್ ಮಾಡ್ತಾರೆ. ಫೋನ್ ನಾನು ತುಂಬಾ ಹಾಡ್ ಕೇಳ್ತೀನಿ. ಟಿವಿ ನೋಡೋ ಸ್ವಲ್ಪ ಕಡಿಮೆ, ಹಾಡ್ ಕೇಳೋದು ಜಾಸ್ತಿ. ಯಾವಾಗ್ಲೂ ಹಾಡ್ ಕೇಳ್ತೀನಿ. ತುಂಬಾ ರೊಮ್ಯಾಂಟಿಕ್ ಅಲ್ವಾ? ಹೌದು. ಓಕೆ. ಉಪ್ಪು, ಅರಿಶಿನ ತುಂಬಾ ಹೆಮ್ಮೆ ನಮ್ಮ ದೇಶಕ್ಕೆ. ನಮ್ಮ ದೇಶದ ಪೇಟೆಂಟೆಡ್ ಪ್ರಾಡಕ್ಟ್ ಇದೆ. ಹೌದು. ಸೊ ಹಾಗಾಗಿ ವಿ ಶುಡ್ ಬಿ ಪ್ರೌಡ್. ಖಂಡಿತವಾಗ್ಲು. ಇದು ಕರಿಬೇವು ಹಾಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಹಾಕೋತಾ ಇದ್ದೀರಾ? ಓಕೆ. ಈಗ ಇದು ಸೋರೆಕಾಯಿ. ಸೋರೆಕಾಯಿ ತುರಿದ್ಬಿಟ್ಟು ಬೇಯಿಸ್ಕೊಂಡಿರೋದು. ಇದು ತುರ್ದ್ಬಿಟ್ಟು ಬೇಯಿಸ್ಕೊಂಡಿದ್ದೀರಾ? ಸೊ ಅದ್ರಲ್ಲಿ ನೀರಿನ ಅಂಶ ಇರುತ್ತೆ. ಹೌದು, ಇರೋದ್ರಿಂದ ಇದಕ್ಕೇನು ಇಲ್ಲ ಇಲ್ಲ, ಹಾಗೆ ಬೇಯಿಸ್ಕೊಂಡಿರೋದು. ಆಮೇಲೆ ಇದಕ್ಕೇನು ನೀರ್ ಹಾಕೋದ್ ಬೇಡ, ಬಿಕಾಸ್ ಇದ್ರಲ್ಲೇ ತುಂಬಾ ನೀರ್ ಇದೆಯಲ್ಲ. ಹಾಗೆ. ಸೊ ಇದು ಮಿಕ್ಸ್ ಆಗೋಷ್ಟೊತ್ತಿಗೆ ತವ ಇಟ್ಕೊಂಡ್ಬಿಡೋಣ ಅಲ್ವಾ? ಆಕ್ಚುಲಿ ಭಾಗ್ಯ ಮನೆ ತುಂಬಾ ಇಷ್ಟಪಡೋ ಡಾನ್ಸ್ ಏನೋ ತುಂಬಾ ಇಷ್ಟಪಡ್ತಾರಂತೆ ಅಲ್ವಾ? ಸೊ ಮನೇಲೂ ಕೂಡ ಹೀಗೆ ಡಾನ್ಸ್ ಮಾಡ್ತಾ ಮಾಡ್ತಾ ಅಡ್ಗೆ ಎಲ್ಲ ಅವಾಗ ನಡೀತಾ ಇರುತ್ತೆ. ಸೊ ಒಂದೆರಡು ಅವ್ರು ಹಾಕೋ ಸ್ಟೆಪ್ ನೀವ್ ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೆಂಗೆ? ಅಲ್ಲ, ಹೆಂಗೇನಿಲ್ಲ, ಅವ್ರು ಹಾಕೋ ಡ್ಯಾನ್ಸ್ ಸ್ಟೆಪ್ ಫಸ್ಟ್ ಹೀಗೆ, ನೆಕ್ಸ್ಟ್ ಹಾಗೆ ನೋಡಿ. ಆಗ್ಲೇ ಕೈ ನೋವು ಮಗು. ಒಂದ್ ಸ್ವಲ್ಪ ಎಣ್ಣೆ ಬೇಕು ಬೌಲ್. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಖಂಡಿತ. ಸೊ ರೊಟ್ಟಿ ಸಿಕ್ಕಾಪಡೆ ಚೆನ್ನಾಗಿ ಬಂದ್ಬಿಡ್ತು. ಆಕ್ಚುಲಿ ಇವತ್ತು ಬರತ್ ವ್ಯಾಲೆಂಟೈನ್ಸ್ ಡೇ. ಸೊ ಇಬ್ರು ಜೋಡಿ ಇವತ್ತು ನಮ್ ಜೊತೆ ಇದ್ದೀರಾ, ಇಬ್ರು ಕೂಡ. ಸೊ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ನಿಮ್ಮ ಪ್ರಕಾರ, ಅಥವಾ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು? ವ್ಯಾಲೆಂಟೈನ್ ಡೇ ಅಂದ್ರೆ ಆಕ್ಚುಲಿ ನನ್ನ ಪ್ರಕಾರ ಬರೀ ಬೆಲೂನ್ ಊದೋದು, ಏನೋ ಸೆಲೆಬ್ರೇಟ್ ಮಾಡೋದು, ಪಾರ್ಟಿ ಮಾಡೋದು ಇದಷ್ಟೇ ಅಲ್ಲ. ಅಥವಾ ಪ್ರಪೋಸ್ ಮಾಡೋದು, ಗಿಫ್ಟ್ಸ್ ಕೊಡೋದು ಲವರ್ಸ್ ಅಷ್ಟೇ ಅಲ್ಲ. ಅದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಅಡಿಗೆ ಮನೇಲೂ ಪ್ರೀತಿ ಮಾಡ್ಬೋದು. ಖಂಡಿತ ಮಾಡ್ಬೋದು. ಏನ್ ರೀಸನ್ ಏನು ಅಂದ್ರೆ, ಸೆಂಟ್ ವ್ಯಾಲೆಂಟೈನ್ ಅಂತ ಒಬ್ರಿದ್ರು. ಅವರು ಚರ್ಚಲ್ಲಿ ಪಾದ್ರಿ ಅಂತೀವಲ್ಲ, ಆ ರೀತಿ ಅವರು ಆ ಟೈಮಲ್ಲಿ ಲವರ್ಸ್ ಲವ್ ಮಾಡೋದು ತಪ್ಪು ಅಂತ ತುಂಬಾ ಜನಕ್ಕೆ ಭಾವನೆ ಇತ್ತು. ಅದಕ್ಕೆ ಅವರು ಚರ್ಚಲ್ಲಿ ಇದ್ಕೊಂಡೆ ಹೆಲ್ಪ್ ಮಾಡೋರು. ಪ್ರೇಮಿಗಳನ್ನ ಕರೆದು ಚರ್ಚಲ್ಲಿ ಮದುವೆ ಮಾಡಿಸೋರು. ಸೊ ಅದು ಜನಕ್ಕೆ ಗೊತ್ತಾಗದೇ ಇರೋ ರೀತಿ ಲವರ್ಸ್ ಹೆಲ್ಪ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಅದು ಪರ್ಟಿಕ್ಯುಲರ್ಲಿ ಅವರು ಬಹುಶಃ ತೀರ್ಕೊಂಡಿದ್ದ ದಿನ February 14th. ಸೊ ಹಾಗಾಗಿ ನಾವು ಅದನ್ನ ತುಂಬಾ ವ್ಯಾಲೆಂಟೈನ್ ಡೇ ಅಂತ ಹೇಳಿ ಹಬ್ಬದ ತರ ಸೆಲೆಬ್ರೇಟ್ ಮಾಡ್ತೀವಿ. ಅವರ ನೆನಪಿನ ಜೊತೆಗೆ ತುಂಬಾ ಇಷ್ಟಪಡೋರು ಯಾವಾಗ್ಲೂ ನಮ್ ಜೊತೆ ಇರ್ಲಿ, ನೆನಪಾಗಿ ಉಳಿದೇ ಇರ್ಲಿ ಅನ್ನೋ ಕಾರಣಕ್ಕೆ ಅವತ್ತಿನ ದಿನ ನಾವು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಇವತ್ತಿನ ದಿನ ವ್ಯಾಲೆಂಟೈನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಲೆಟ್ಸ್ ನಾಟ್ ಜಸ್ಟ್ ಕ್ಲೋಸ್ ದಿಸ್ ವಿತ್ ಗ್ರೀಟಿಂಗ್ ಕಾರ್ಡ್ ಅಷ್ಟೇ. ವೆರಿ ನೈಸ್.
ಸೊ ಇದಾಗಿದೆ. ಆಗಿದ್ಯಾ? ತೆಗೆದ್ಬಿಡೋಣ. ಸೋರೆಕಾಯಿ ಬೇಯಿಸ್ಕೊಂಡಿರ್ತೀವಲ್ಲ, ಸೊ ಹಾಗಾಗಿ ಇದು ಬೇಗನೆ ಆಗ್ಬಿಡತ್ತೆ. ಸಾಫ್ಟ್ ಆಗಿರುತ್ತಲ್ಲ, ಸೊ ಬೇಗ ಆಗತ್ತೆ. ಸೋರೆಕಾಯಿ ರೊಟ್ಟಿ ರೆಡಿ ಇದೆ. ಆಗ್ಲೇ ಯಜಮಾನ್ರು ಕ್ಯಾಪ್ಸಿಕಮ್ ಮಸಾಲ ಕರಿ ಬೇರೆ ಮಾಡಿದ್ದಾರೆ. ಹೌದು. ಸೊ ಅದ್ರ ಜೊತೆಗೆ ನೀವು ಟೇಸ್ಟ್ ಮಾಡಿ ಹೇಳ್ಬಿಟ್ರೆ ಹೇಗಿದೆ ಅಂತ ನಮಗೂ ಸಂತೋಷ ಆಗುತ್ತೆ. ಖಂಡಿತವಾಗ್ಲು. ರೊಟ್ಟಿ ಜೊತೆ ಇನ್ನೇನೋ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರಿ ನೀವು. ಕ್ಯಾಪ್ಸಿಕಮ್ ಮಸಾಲ ಕರಿ ನಾನ್ ಮಾಡಿದ್ದು. ಹೌದು, ನೀವು ಮಾಡಿದ್ದು. ಒಂದು ಹೆಂಡತಿ ಮಾಡಿದ್ದು, ಒಂದು ಗಂಡ ಮಾಡಿದ್ದು. ಸೊ ಹಾಗಾಗಿ ಇಬ್ಬರು ಕೈ ರುಚಿನ ಟೇಸ್ಟ್ ಮಾಡ್ಲೇಬೇಕು. ಈಗ ಗೊತ್ತಾಗುತ್ತೆ ಅಡಿಗೆ ಅನಾಹುತಗಳೇನು ಅಂತ. ಅದ್ ಯಾವ್ದು ಪುಸ್ತಕ ಬರಿಬೇಕು ಅಂತ ಇದ್ದಿದ್ದು? ಅದೇ ಅಡಿಗೆ ಅನಾಹುತಗಳು ಅಂತ. ಸೊ ತಗೊಂಡ್ ತಿಂತಾ ಇದ್ದೀನಿ ನಾನು ನೀವು ಮಾಡಿರುವಂತ ರೊಟ್ಟಿ ಎಂಜಾಯ್ ವಿತ್ ದ ಮಸಾಲಾ, ಕ್ಯಾಪ್ಸಿಕಮ್ ಮಸಾಲಾ ಕರಿ. ನಿಮ್ಮಿಬ್ರು ಕಪಲ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅಂಡ್ ಭರತ್. ಥ್ಯಾಂಕ್ ಯು ಒನ್ಸ್ ಅಗೇನ್. ನಿಜವಾಗ್ಲೂ ನನಗಂತೂ ಅದು ವ್ಯಾಲೆಂಟೈನ್ಸ್ ಡೇ ದಿನ ನೀವಿಬ್ರು ಬಂದು ಇಲ್ಲಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನನಗಂತೂ ತುಂಬಾ ಖುಷಿ ಆಯ್ತು. ಐ ನೋ ಡೆಫಿನೆಟ್ಲಿ ನಿಮ್ಮ ಅಭಿಮಾನಿಗಳು ಕೂಡ ಎಂಜಾಯ್ ಮಾಡಿರ್ತಾರೆ ಅಂತ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹೇಗೆ ಅನ್ನಿಸ್ತು? ನನಗಂತೂ ತುಂಬಾ ಖುಷಿ ಆಯ್ತು. ಪ್ರತಿದಿನ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೆ. ಸೊ ಇವತ್ತು ನಾನು ಭರತ್ ಇಬ್ರು ಜೋಡಿಯಾಗಿ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡ್ತಾ ಇರೋದು ತುಂಬಾನೇ ಸಂತೋಷ ಆಯ್ತು. ವೆರಿ ಅದು ನಿಮ್ ಜೊತೆ. ಥ್ಯಾಂಕ್ ಯು ಜೊತೆ ಮಾತಾಡ್ತಾ. ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಅಡಿಗೆ ವಿಚಾರದಲ್ಲಿ, ಜೀವನ ವಿಚಾರದಲ್ಲಿ ನಾವು ಒಂದೇ ಹೇಳೋದು, ಸರಸದಲ್ಲಿ ವಿರಸ, ವಿರಸದಲ್ಲಿ ಸರಸ, ಸಮರಸವೇ ಜೀವನ. ಸೊ ಹಾಗಾಗಿ ಅಡುಗೆಯಲ್ಲಿ ಕೆಲವೊಂದ್ಸರಿ ಸರಸ ಬರುತ್ತೆ, ವಿರಸ ಬರುತ್ತೆ, ಜೀವನದಲ್ಲೂ ಹಾಗೆ ಬರುತ್ತೆ. ಸೊ ಎಲ್ಲಾನು ಸೇರಿ ತಿನ್ಬಿಡದೆ ಸಮರಸ, ಅದೇ ಜೀವನ. ಸೊ ವ್ಯಾಲೆಂಟೈನ್ ಡೇ ಇದೇ ಒಂದು ವಿಷಯ. ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ವ್ಯಾಲೆಂಟೈನ್ಸ್ ಡೇ ದಿನದ ಶುಭಾಶಯಗಳನ್ನ ಹೇಳ್ತಾ ಬೇಗ ಮಾಲ್ಗೆ, ಸಿನಿಮಾಗೆಲ್ಲ ಕರ್ಕೊಂಡು ಹೋಗಿ, ಇನ್ನು ಮಧ್ಯಾಹ್ನ ಆಗಿದೆ ಅಂತ ಹೇಳ್ತೀನಿ. ಓಕೆ, ಸೊ ನಮ್ಮ ಕಡೆಯಿಂದ ನಿಮ್ಗೊಂದು ಪುಟ್ಟ ನೆನಪಿನ ಕಾಣಿಕೆ. ಆಶು ಬೇದ್ರಾ ವೆಂಚರ್ಸ್ ಅವರ ಕಡೆಯಿಂದ ಗಿಫ್ಟ್ ವಾಚರ್. ಥ್ಯಾಂಕ್ ಯು. ಜಯಶಂಕರ್ ಸಾರಿ ಪ್ಯಾಲೇಸ್, ವಿವಿಪುರಂ, ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವಾಚರ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಜವಾಗ್ಲೂ ಖುಷಿ ಆಯ್ತು. ಭರತ್ ಮತ್ತೆ ಭಾಗ್ಯ ನಿಜವಾಗ್ಲೂ 2 ವರ್ಷ ಆಗಿದೆ ಅವ್ರ ಮದ್ವೆ ಆಗಿ. ನೆನೆನೋ ಮೊನ್ನೆನೋ ಮದ್ವೆ ಆಗಿದೆ ಅನ್ನೋ ತರ ಫೀಲ್ ಬರುತ್ತೆ. ಅವರ 4 ಬೆಸ್ಟ್ ರೆಸಿಪೀಸ್ ಅನ್ನ ಹೇಳ್ಕೊಟ್ರು. ಸೊ ನೀವು ಕೂಡ ಎಂಜಾಯ್ ಮಾಡಿದಿರಾ ಅಂತ ಗೊತ್ತು. ಮತ್ತೊಮ್ಮೆ ಎಲ್ಲ ಪ್ರೇಮಿಗಳಿಗೂ, ಮದ್ವೆ ಆಗಿರುವಂತ ಎಲ್ಲ ಪ್ರೇಮಿಗಳಿಗೂ ಕೂಡ ವ್ಯಾಲೆಂಟೈನ್ಸ್ ಡೇ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಫೇವರಿಟ್ ಸೆಲೆಬ್ರಿಟಿ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೀವು ನೋಡ್ತಾರೆ ಜಿ ಕನ್ನಡ. ಬಾಯ್.